ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ 4ನೇ ಸೆಮಿಸ್ಟರಿನ BD 4ನೇ ಸೆಮಿಸ್ಟರಿನ APSS 1 ಕುರಿತು ಅಧ್ಯಯನ ಮಾಡೋಣ. ಇದರಲ್ಲಿ ಮುಖ್ಯವಾಗಿ ಈಗ 2ನೇ ಯೂನಿಟ್ಟು ಪ್ರಾರಂಭ ಮಾಡೋಣ. 2ನೇ ಅಧ್ಯಾಯ. ಅದರೊಳಗೆ ಬೋಧನೆ ಅಥವಾ ಬೋಧನಾ ಕಲಿಕೆಯಲ್ಲಿ ನಾವೀನ್ಯ ಅಥವಾ ನವೀನ ಅಭ್ಯಾಸಗಳು ಅಂತ ಬರ್ತವೆ. ಬೋಧನಾ ಕಲಿಕೆಯಲ್ಲಿ ನವೀನ ಅಭ್ಯಾಸಗಳು. ಬೋಧನೆ ಅನ್ನುವಂಥದ್ದು ಒಂದು ಕಲೆ. ಈ ಕಲೆ ಎಲ್ಲರಿಗೂ ಬರೋದಿಲ್ಲ. ಇದನ್ನು ನಾವು ಕರಗತ ಮಾಡ್ಕೋಬೇಕಾಗಿತ್ತು ಅಂದ್ರೆ ಹಲವಾರು ಮಹತ್ವದ ಅಂಶಗಳನ್ನು ಶಿಕ್ಷಕನಾದವನು ಅಳವಡಿಸಿಕೊಳ್ಬೇಕು. ಅಂದಾಗ ಬೋಧನೆ ಮಾಡಲಿಕ್ಕೆ ಬರ್ತದೆ. ಇಲ್ಲಾಂದ್ರೆ ಸರಿಯಾದ ನಿಟ್ಟಿನಲ್ಲಿ ಮಕ್ಕಳ ಮನ ಮುಟ್ಟುವಂತೆ ಬೋಧನೆ ಮಾಡೋಕ್ಕೆ ಬರೋದಿಲ್ಲ ಅಂತ ಅರ್ಥ. ಇಲ್ಲಿ ಹಲವಾರು ಬೋಧನಾ ಸಾಮಗ್ರಿಗಳನ್ನು ಬಳಸಿಕೊಂಡು ಪಾಠ ಮಾಡಬೇಕಾಗ್ತದೆ. ಇಲ್ಲಿ ನೀವು LCD ಬಳಸಿಕೊಂಡು ಪಾಠ ಮಾಡ್ಬೋದು, ಅಥವಾ CD-ಗಳನ್ನು ಶೈಕ್ಷಣಿಕ CD-ಗಳನ್ನು ಬಳಸಿಕೊಂಡು ಪಾಠ ಮಾಡಬಹುದು, ಅಥವಾ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಇಲ್ಲಿ ಪಾಠ ಮಾಡ್ಕೋಬೋದು ಅಂತ ಅರ್ಥ. ಮುಖ್ಯವಾಗಿ ನಾವು ಇಲ್ಲಿ OHP ಬಳಸ್ಬೋದು, ಸ್ಲೈಡ್ ಪ್ರೊಜೆಕ್ಟರ್ ಬಳಸ್ಬೋದು, ಅಥವಾ ಕಂಪ್ಯೂಟರ್ಗಳನ್ನು ಬಳಸ್ಬೋದು. ಈ ರೀತಿಯಾಗಿ ನಾವು ವಿವಿಧ ರೀತಿಯ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಇಲ್ಲಿ ಪಾಠ ಮಾಡಿದ್ದೀವಿ ಅಂತಂದ್ರೆ ಇಲ್ಲಿ ಮಕ್ಕಳ ಕಲ್ಪನಾ ಸಾಮರ್ಥ್ಯವನ್ನು ಹೆಚ್ಚುಗೊಳಿಸಲಿಕ್ಕೆ, ಮಕ್ಕಳ ಕಲ್ಪನಾ ಸಾಮರ್ಥ್ಯವನ್ನು ಉದ್ದೀಪನಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ನಾವು ಉತ್ತಮ ನಾಗರಿಕರನ್ನು ತಯಾರು ಮಾಡಲಿಕ್ಕೆ ಆಗ್ತದೆ, ಅಥವಾ ಪ್ರತಿಭಾವಂತ ಮಕ್ಕಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಕರಿಂದ. ದೇಶದ ಭವಿಷ್ಯ ವರ್ಗಕೋಣೆಯೊಳಗೆ ರೂಪಿತ ಆಗ್ತದೆ. ಅದು ಶಿಕ್ಷಕ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾನೆ ಅಂದ್ರೆ ಇಂಡೈರೆಕ್ಟಾಗಿ ಇಲ್ಲಿ ದೇಶದ ಭವಿಷ್ಯವನ್ನು ಶಿಕ್ಷಕನು ನಿರ್ಮಾಣ ಮಾಡ್ತಾನೆ ಅಂತ ಅರ್ಥ. ಆಧುನಿಕ ಪ್ರಪಂಚದೊಳಗೆ ವಿವಿಧ ತಂತ್ರಾಂಶಗಳನ್ನು ಅಳವಡಿಸಿಕೊಂಡು ಪಾಠ ಬೋಧನೆ ಮತ್ತು ಕಲಿಕೆ ಮಾಡಿದ್ರೆ ಕಲಿಕೆ ಮತ್ತು ಬೋಧನೆ ಎರಡೂ ಯಶಸ್ವಿ ಆಗ್ತವೆ ಅಂತ ಅರ್ಥ. ಪ್ರಸ್ತುತ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ನವೀನತೆಯನ್ನು ತಂದು ವಿದ್ಯಾರ್ಥಿಗಳ ಜ್ಞಾನದ ಕ್ಷಿತಿಜವನ್ನು ಇಲ್ಲಿ ಹೆಚ್ಚಿಸಬೇಕು. ಇದು ಶಿಕ್ಷಕನ ಜವಾಬ್ದಾರಿ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ ಇಂದಿನ ಮತ್ತು ಹಿಂದಿನ ಮತ್ತು ಮುಂದಿನ ಎಲ್ಲ ಶಿಕ್ಷಕರು ಶಾಲೆಯಲ್ಲಿ ಎದುರಿಸುವಂಥ ಸಮಸ್ಯೆಗಳು ಅಂದರೆ ಬೋಧನಾ ವಿಧಾನ ಸ್ಥಿರತೆಯನ್ನು ಹೋಗಲಾಡಿಸಿ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೋಧನಾ ಪದ್ಧತಿಯನ್ನು ಅಥವಾ ಬೋಧನೆಯನ್ನು ಪರಿಣಾಮಕಾರಿಯನ್ನಾಗಿ ಮಾಡುವುದು ಅಂತ ಅರ್ಥ. ಬೋಧನೆಯಲ್ಲಿ ಹೊಸತನವಾದ ಕ್ರಮಾನುಗತ ಪದ್ಧತಿಯ ಮೂಲಕ ತಂತ್ರಾಂಶ ಮತ್ತು ಯಂತ್ರಾಂಶಗಳನ್ನು ಅಳವಡಿಸಿಕೊಂಡು ಬೋಧನೆ ಮಾಡುವುದೇ ನಾವೀನ್ಯತೆಯಾಗಿದೆ ಅಂತ ಹೇಳ್ತೀವಿ. ಅದಕ್ಕೆ ನವೀನತೆ ಅಂತ ಕರಿತೀವಿ. ಹಳೆಯದನ್ನು ಬಿಟ್ಟು, ಹಳೆಯ ಪದ್ಧತಿಗಳನ್ನೆಲ್ಲ ಬಿಟ್ಟು ಹೊಸ ಪದ್ಧತಿಗಳನ್ನು, ಆಧುನಿಕ ಪದ್ಧತಿಗಳನ್ನು ಶಿಕ್ಷಕನಾದನ್ನು ಬಳಸಿಕೊಂಡು ಬೋಧನೆ ಮಾಡುವುದಕ್ಕೆ ನಾವು ಬೋಧನೆಯಲ್ಲಿ ನಾವೀನ್ಯತೆ ಅಂತ ಕರಿತೀವಿ, ಅಥವಾ ಬೋಧನೆ ಮತ್ತು ಕಲಿಕೆಯಲ್ಲಿ ನವೀನತೆ ಅಂತ ಕರಿತೀವಿ. ಆಮೇಲೆ ಈ ರೀತಿ ಮಾಡೋದ್ರಿಂದ ಶಿಕ್ಷಕರ ಬೋಧನೆ ಪರಿಣಾಮಕಾರಿ ಆಗ್ತದ ಅಂತ ಅರ್ಥ. ಮಕ್ಕಳು ಸರಿಯಾದ ನಿಟ್ಟಿನಲ್ಲಿ ಧನಾತ್ಮಕವಾಗಿ ತಿಳ್ಕೊತಾರ ಅಂತ ಅರ್ಥ. ಆದ್ದರಿಂದ ಶಿಕ್ಷಕನಾದವನಿಗೆ ನವೀನ ರೀತಿಯಲ್ಲಿ ನವೀನ ಪದ್ಧತಿಗಳನ್ನು ಅಳವಡಿಸಿಕೊಂಡು, ನವೀನ ತಂತ್ರಗಳನ್ನು ಅಳವಡಿಸಿಕೊಂಡು ಪಾಠ ಮಾಡೋದು ಅತಿ ಅವಶ್ಯಕವಾಗಿರ್ತದೆ. ಆವಾಗ ಆ ಶಿಕ್ಷಕ ಒಬ್ಬ ಸಮರ್ಥ ಶಿಕ್ಷಕ, ಪರಿಣಾಮಕಾರಿ ಶಿಕ್ಷಕ, ಒಬ್ಬ ಪರಿಣಾಮಕಾರಿ ಶಿಕ್ಷಕ ಅಥವಾ ಒಬ್ಬ ದಕ್ಷ ಶಿಕ್ಷಕ ಅಂತ ಅನಿಸಿಕೊಳ್ತಾನೆ. ಇನ್ನು ನಾವೀನ್ಯತೆಯ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನೋಡೋಣ. ನವೀನತೆಗೆ ಸಂಬಂಧಪಟ್ಟಂತೆ ಸಾಹಿತ್ಯದ ಒಂದು ಅಧ್ಯಯನವು ಪ್ರಕಟಿಸಿದಂತೆ ಲೇಖಕರು ಬೇರೆ ಬೇರೆ 2 ಪದಗಳನ್ನು ಬಳಸಿದ್ದಾರೆ. ಶೋಧನೆ ಮತ್ತು ಬದಲಾವಣೆ. ಶೋಧನೆ ಮತ್ತು ಬದಲಾವಣೆ 2 ಪದಗಳನ್ನು ಇಲ್ಲೇ ಏನಪ್ಪ ಅಂದ್ರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಸಾಹಿತ್ಯದ ಒಂದು ಅಧ್ಯಯನ ಪ್ರಕಟ ಮಾಡಿದಂಗೆ ನಾವು ನೋಡಿದ್ರೆ ಇಲ್ಲಿ ನಾವೀನ್ಯತೆಗೆ 2 ಪದಗಳನ್ನು ಮುಖ್ಯವಾಗಿ ಅವರು ಬಳಸ್ಯಾರ. ಒಂದು ಶೋಧನೆ ಅಂತ ಕರಿತೀವಿ, ಇನ್ನೊಂದು ಬದಲಾವಣೆ ಅಂತ ಕರಿತೀವಿ. ಈ 2 ಪದಗಳು ನಾವು ನಾವೀನ್ಯತೆಯ ಪರ್ಯಾಯ ಪದಗಳು ಅಂತ ಹೇಳ್ತೀವಿ. ಇನ್ನು ಅಂತಾರಾಷ್ಟ್ರೀಯ ಸಾಮಾಜಿಕ ವಿಜ್ಞಾನಗಳ ಎನ್ಸೈಕ್ಲೋಪೀಡಿಯೋ ಏನು ಹೇಳ್ತದ ಅಂತಂದ್ರೆ ಒಂದು ಪರಿಕಲ್ಪನೆಯ ವಿಚಾರದ ಹೊಸ ಉತ್ಪನ್ನ ಅಂತ. ಒಂದು ಪರಿಕಲ್ಪನೆಯ ವಿಚಾರದ ಹೊಸ ಉತ್ಪನ್ನ. ಕೆಲವರ ಪ್ರಕಾರ ಶೋಧನೆ ಎಂಬುದು ಒಂದು ಪರಿಕಲ್ಪನೆ, ಅಂದರೆ ಅದು ಒಂದು ಜ್ಞಾನಾತ್ಮಕ ಅಭ್ಯಾಸ. ಎರಡನೇದಾಗಿ
ಆ ಪರಿಕಲ್ಪನೆಯ ಅಳವಡಿಕೆಯೇ ಮಾತ್ರವೇ ಶೋಧನೆ ಆಗಲಾರದು. ಆದರೆ ಅದರ ಪ್ರಾಯೋಗಿಕ ಅಳವಡಿಕೆಯೇ ನಾವೀನ್ಯತೆ ಎಂದು ಎನ್ಸೈಕ್ಲೋಪೀಡಿಯಾದೊಳಗೆ ಹೇಳ್ಯಾರ. ಇನ್ನು ನಾವೀನ್ಯತೆ ಅಂದರೆ ಕೇವಲ ಪ್ರಾಯೋಗಿಕ ಅನ್ವಯಿಕ ಎಂಬುದು ಎಲ್ಲರೂ ಒಪ್ಪೋದಿಲ್ಲ. ಆಂಗ್ಲ ಈ ರೀತಿ ಹೇಳಿಕೆಗಳನ್ನು ನಾವು ಆಂಗ್ಲ ನಿಘಂಟಿನೊಳಗೆ ನೋಡ್ತೀವಿ. ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿ ಅದರೊಳಗೆ ನೋಡ್ತೀವಿ. ಅದರ ಪ್ರಕಾರ ನಾವೀನ್ಯತೆಯ ಹೊಸತನಗಳ ಪರಿಚಯ ಅಥವಾ ತುಸು ಹೊಸತನ ಅಂತ ಕರಿತೀವಿ. ಆಮೇಲೆ ಶಿಕ್ಷಣ ನಿಘಂಟಿನ ಪ್ರಕಾರ ನಾವೀನ್ಯತೆ ಅಂದರೆ ಹೊಸ ಕಲ್ಪನೆ ಅಥವಾ ಹೊಸ ಅಭಿಪ್ರಾಯ ಅಂತ ಅರ್ಥ. ನಾವೀನ್ಯತೆಯನ್ನು ವಿವರಿಸಲು ಬಳಸುವ ಇನ್ನೊಂದು ಪದ ಇಲ್ಲಿ ಆಕ್ಸ್ಫರ್ಡ್ ಆಂಗ್ಲ ನಿಘಂಟು ನಾವೀನ್ಯತೆಗೆ ಒಂದು ಅರ್ಥವನ್ನು ಹೇಳ್ತದೆ. ನಾವೀನ್ಯತೆ ಎಂಬುದು ಒಂದು ಮಾಡುವಂಥ ಬದಲಾವಣೆ, ಶಿಕ್ಷಣದ ಅರ್ಥಾನ್ವಯ ಬದಲಾವಣೆ, ಶಿಕ್ಷಣದಲ್ಲಿರುವಂಥ ಒಂದು ಬದಲಾವಣೆ, ಹೊಸ ಬದಲಾವಣೆ ಎಂಬ ಪದವು ಒಬ್ಬ ಪದವೀಧರನ ಜೊತೆಯಲ್ಲಿ ಶೈಕ್ಷಣಿಕ ಬದಲಾವಣೆ ಎಂದು ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಹೇಳುವುದಾದರೆ ಬದಲಾವಣೆಯಲ್ಲಿ ಎರಡು ರೀತಿ. ಒಂದು ಆಕಸ್ಮಿಕ ಬದಲಾವಣೆ, ಅದಕ್ಕೆ ನಾವು ಕಾಕತಾಳೀಯ ಬದಲಾವಣೆ ಅಂತ ಕರಿತೀವಿ. ಇನ್ನೊಂದು ಉದ್ದೇಶಪೂರ್ವಕ ಅಥವಾ ಯೋಜಿತ ಬದಲಾವಣೆ ಅಂತ ಕರಿತೀವಿ. ಇನ್ನು ಮನ್ರೋ ಅವರ ಪ್ರಕಾರ ನಾವೀನ್ಯತೆ ಎಂಬುದು ಶೈಕ್ಷಣಿಕ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶಪೂರ್ವಕ ಪ್ರಯತ್ನ ಅಂತ ಹೇಳ್ತೀವಿ. ಈ ಪ್ರಯತ್ನ ಈ ಮೇಲಿನ ಚರ್ಚೆಗಳ ಪ್ರಕಾರ ನಾವು ನೋಡಿದಾಗ ನಾವೀನ್ಯತೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. ನಾವೀನ್ಯತೆ ಬೇಕು, ಶಿಕ್ಷಣ ಕ್ಷೇತ್ರದೊಳಗೆ ನಾವೀನ್ಯತೆ ಬೇಕು, ಹೊಸತನ ಬೇಕು, ಆಧುನೀಕರಣ ಬೇಕು ಅಂಥೇಳಿ ಗೊತ್ತಾಗ್ತದೆ. ಏಕೆಂದರೆ ಅದರ ಯೋಜಿತ ಸ್ವಭಾವ ಮತ್ತು ಪರಿಣಾಮ ಎರಡೂ ಸುಧಾರಣೆಯ ಸ್ಥಿತಿಗತಿಗಳು ಅಂತ ಹೇಳ್ತೀವಿ. ಇನ್ನು ಹ್ಯಾವ್ಲಾಕ್ ಅವರೇನು ಹೇಳ್ತಾರಂದ್ರೆ, ಹ್ಯಾವ್ಲಾಕ್ ಅವ್ರ ಪ್ರಕಾರ ಅತ್ಯಂತ ಸಮಂಜಸ ಅಂತ ಅನ್ನಿಸ್ತದ ಈ ನಾವೀನ್ಯತೆಯ ಅರ್ಥ. ನಾವೀನ್ಯತೆಯು ಒಂದು ಉದ್ದೇಶಪೂರ್ವಕ ಪ್ರಯತ್ನವಾಗಿದೆ. ನಾವೀನ್ಯತೆಯು ಒಂದು ಉದ್ದೇಶಪೂರ್ವಕ ಪ್ರಯತ್ನ ಅಂತ ಹೇಳ್ತಾರೆ ಅವರು. ಒಂದು ವ್ಯವಸ್ಥೆಯ ಅರ್ಥಪೂರ್ಣ ಸುಧಾರಣೆ ಅಂತ ಹೇಳ್ತಾರೆ. ಉದ್ದೇಶಪೂರ್ವಕ ಪ್ರಯತ್ನ ಎಂಬ ಪದದ ಬಳಕೆಯ ಅನ್ವಯಿಕೆ ಮತ್ತು ಕಲ್ಪನೆ ಎರಡನ್ನೂ ಕೂಡ ಒಳಗೊಂಡಿದೆ ಅಂಥೇಳಿ ಹ್ಯಾವ್ಲಾಕ್ ಅವರು ಹೇಳ್ತಾರೆ. ಇನ್ನು ಬೋಧನೆಯೊಳಗೆ ನಾವೀನ್ಯತೆಯ ಅರ್ಥ ಏನು ಅದನ್ನು ನೋಡೋಣ. ಉನ್ನತ ಮಟ್ಟದ ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸುವ ಸೃಜನಶೀಲತೆ ಮತ್ತು ರಚನಾತ್ಮಕ ಮತ್ತು ಉಪಯುಕ್ತತೆಯನ್ನು ಸಂಘಟಿಸಿಕೊಳ್ಳಬೇಕು. ಈ ರೀತಿ ಮಾನವ ಮತ್ತು ಬೌದ್ಧಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅವುಗಳನ್ನು ಬಳಕೆ ಮಾಡಿಕೊಂಡು ಬೋಧಿಸುವುದೇ ಬೋಧನೆಯಲ್ಲಿ ನಾವೀನ್ಯತೆ. ಇಲ್ಲಿ ಭೌತಿಕ ಸಂಪನ್ಮೂಲ ಇರ್ಬೋದು, ಮಾನವ ಸಂಪನ್ಮೂಲ ಇರ್ಬೋದು, ಬೌದ್ಧಿಕ ಸಂಪನ್ಮೂಲ ಇರ್ಬೋದು, ಎಲ್ಲವುಗಳನ್ನು ಬಳಸಿಕೊಂಡು ಶಿಕ್ಷಕನಾದನು ಬೋಧನೆ ಮಾಡುವಂಥ ಪದ್ಧತಿಗೆ ನಾವು ನವೀನ ಬೋಧನಾ ಪದ್ಧತಿ ಅಂತ ಕರಿತೀವಿ. ಇದು ಬೋಧನೆಯಲ್ಲಿ ನಾವೀನ್ಯತೆಯನ್ನು ಬಳಸಿಕೊಂಡ ಶಿಕ್ಷಕರು ಬೋಧನೆ ಮಾಡ್ತಾರೆ ಅನ್ನೋದು ಇಲ್ಲಿ ಅರ್ಥ ಆಗ್ತದೆ. ಇನ್ನು ಉದ್ದೇಶಪೂರ್ವಕ ಸುಧಾರಣೆ ಮತ್ತು ಬದಲಾವಣೆಯನ್ನು ಪ್ರಚಲಿತ ಬೋಧನಾ ಪದ್ಧತಿ ಒಳಗೆ ತರುವ ಗುರಿಯನ್ನು ಹೊಂದಿದ್ದು ಆ ದಿಶೆಯಲ್ಲಿ ಕೈಗೊಳ್ಳುವ ಪ್ರಯತ್ನವೇ ಬೋಧನೆಯಲ್ಲಿ ನಾವೀನ್ಯತೆ ಅಂತ ಹೇಳ್ತಾರೆ. ಆದರೆ ಇದು ಪೂರ್ಣವಾಗಿ ಹೊಸದಾಗಬೇಕೆಂದಲ್ಲ, ಪೂರ್ಣವಾಗಿ ಇದು ಹೊಸದಾಗಿರಬೇಕಂತಲ್ಲ, ಹಳೆಯದಕ್ಕೆ ಹೊಸದನ್ನಾಗಿ ಮಾಡಿ ತೋರಿಸುವುದೇ ನಾವೀನ್ಯತೆ. ಹಳೆಯದನ್ನೇ ಹೊಸದನ್ನಾಗಿ ಮಾಡಿ ತೋರಿಸುವುದಕ್ಕೆ ನಾವೀನ್ಯತೆ ಅಂತ ಕರಿತೀವಿ. ಬೋಧನೆಯಲ್ಲಿ ನಾವೀನ್ಯತೆ ಅಂದರೆ ಹೊಸ ಹೊಸ ವಿಚಾರಗಳ ಅಥವಾ ತಂತ್ರಗಳ ಸಾಧನಗಳ ಮುಖಾಂತರ ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಭಾವ ಬೀರುವ ಸಾಧನೆಗಳ ಅನ್ವಯಿಕೆಯಾಗಿದೆ ಅಂತ ಹೇಳಬಹುದು. ಇನ್ನು ಇದು ಮೂಲ ಸ್ವರೂಪವನ್ನು ಬಿಟ್ಟು ಇರುವುದಿಲ್ಲ. ಕಾಲಕ್ಕೆ ತಕ್ಕಂತೆ, ಆಧುನಿಕತೆಗೆ ತಕ್ಕಂತೆ, ಸಂದರ್ಭಕ್ಕೆ ಅನುಗುಣವಾಗಿ ಕಾಲಕ್ಕೆ ಕೊಂಚ ಬದಲಾವಣೆ ಆಗಬಹುದು. ಇನ್ನು ಬೋಧನಾ ನಾವೀನ್ಯತೆಯ ಲಕ್ಷಣಗಳು ಏನೇನು ನೋಡೋಣ. ಇದು ಮೂಲ ಸ್ವರೂಪವನ್ನು ಹೊಂದಿರ್ತದ, ಒಂದನೇದು. ಇನ್ನೆರಡನೇದು, ಇದು ಯೋಜಿತವಾದ ಮತ್ತು ಸುಧಾರಣೆಯನ್ನು ತರುವ ಉದ್ದೇಶವನ್ನು ಬೆಳೆಸ್ತದ. ಇನ್ನು ಮೂರನೇದು, ಇದು ವಿದ್ಯಾರ್ಥಿಗಳಲ್ಲಿ ವೈಚಾರಿಕ ಮತ್ತು ಪ್ರಾಯೋಗಿಕ ಪದ್ಧತಿಗಳನ್ನು ಬೆಳೆಸ್ತದ. ಇನ್ನು ಕೊನೆಯದಾಗಿ ಸರಳವಾಗಿ ನಿರ್ವಹಿಸಲು ಬರುತ್ತದೆ. ಇನ್ನು ಬೋಧನಾ ನಾವೀನ್ಯತೆಯ ಮಹತ್ವ ಏನು?
ಮುಖ್ಯವಾಗಿ ನೋಡಬೇಕಾದ್ರೆ ಇದರ ಮಹತ್ವ ಯಾವ ರೀತಿ ಇರ್ತದೆ ನೋಡೋಣ. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಇದು ಬೆಳೆಸ್ತದೆ. ವಿದ್ಯಾರ್ಥಿಗಳಲ್ಲಿ ಅನ್ವೇಷಣಾ ಮತ್ತು ಸಂಶೋಧನಾ ಮನೋಭಾವನೆಯನ್ನು ಇದು ಬೆಳೆಸಿ ವಿದ್ಯಾರ್ಥಿಗಳ ಗಮನವನ್ನು ಆ ಕಡೆಗೆ ಸೆಳೀತದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಕುತೂಹಲದ ಪ್ರಜ್ಞೆಯನ್ನು ಇದು ಬೆಳೆಸ್ತದೆ. ವಿದ್ಯಾರ್ಥಿಗಳಲ್ಲಿ ಕ್ರಿಯಾಶೀಲ ಮನೋಭಾವನೆಯನ್ನು ಕೂಡ ಇದು ಬೆಳೆಸ್ತದೆ. ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯದ ಬೋಧನೆ ಮಾಡಲಿಕ್ಕೆ ಇದು ಶಿಕ್ಷಕರಿಗೆ ಸಹಾಯಕಾರಿಯಾಗಿರ್ತದೆ. ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಕೂಡ ಇದು ಕೆರಳಿಸ್ತದೆ. ಸಂಕೀರ್ಣವಾದ ವಿಷಯವನ್ನು ಸರಳೀಕರಣಗೊಳಿಸಿ ಬೋಧನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ವಿದ್ಯಾರ್ಥಿಗಳಲ್ಲಿ ಯಾಂತ್ರಿಕ ರಚನಾ ಕೌಶಲ್ಯ ಮತ್ತು ಅನ್ವಯ ಪ್ರವೃತ್ತಿಗಳನ್ನು ಅಥವಾ ಪ್ರವೃತ್ತಿಯ ಗುಣಗಳನ್ನು ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಶಿಕ್ಷಕರ ಶ್ರಮ ಮತ್ತು ಹೊರೆಯನ್ನು ಇದು ಕಡಿಮೆ ಮಾಡ್ತದೆ. ವಿದ್ಯಾರ್ಥಿಗಳ ಗಮನವನ್ನು ಕೇಂದ್ರೀಕರಣ ಮಾಡುವಲ್ಲಿ ಇದು ಸಹಾಯ ಮಾಡ್ತದೆ. ಮನೋವೈಜ್ಞಾನಿಕ ತತ್ವಗಳನ್ನು ಇದು ಅನುಸರಿಸ್ತದೆ. ಆಮೇಲೆ ವಿಷಯ ನಿರಂತರವಾಗಿ ಬೋಧಿಸಲು ಇದು ಸಹಾಯ ಮಾಡ್ತದೆ. ಕಲಿಕೆಯನ್ನು ನೈಜಗೊಳಿಸಿ ಮನರಂಜನೆ ಕೂಡ ಇದು ನೀಡ್ತದೆ. ವಿದ್ಯಾರ್ಥಿಗಳ ಸ್ವಯಂ ಕಲಿಕೆಗೆ ಇದು ಹೆಚ್ಚು ಉಪಯುಕ್ತ ಅಂತ ಅನ್ನಿಸ್ತದೆ. ಇಂದು ಬೋಧನೆಯಲ್ಲಿ ನಾವೀನ್ಯತೆ ತರಲು ಹಲವಾರು ಸಂಶೋಧನೆಗಳು ಹಾಗೂ ಪ್ರಯತ್ನಗಳು ಸತತವಾಗಿ ನಡೀತಾ ಇದ್ದಾವೆ. ಈಗಾಗಲೇ ಅವುಗಳನ್ನು ಜಾರಿಯಲ್ಲಿ ತರಲು ಸರ್ಕಾರ, ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ತರಬೇತಿ ಸಂಸ್ಥೆಗಳು ತನ್ನ ಪೂರ್ವ ತರಬೇತಿಯಲ್ಲಿ ಹಾಗೂ ಸೇವಾ ಅವಧಿ ತರಬೇತಿಯಲ್ಲಿ ಪ್ರಯತ್ನ ಮಾಡುತ್ತಿವೆ. ಹಾಗೆ ಹಲವಾರು ಸಂಗತಿಗಳನ್ನು ಕೂಡ ರೂಢಿಯಲ್ಲಿ ತಂದಿದೆ. ಇಲ್ಲಿ 15 ಘಟಕಗಳನ್ನಾಗಿ ಮಾಡಿ ಬೋಧನೆಯಲ್ಲಿ ನಾವೀನ್ಯತೆಯ ಕುರಿತು ಅಭ್ಯಾಸ ಮಾಡ್ತಾರೆ. ಇನ್ನು 2.1 ಅದರಲ್ಲಿ ಬೋಧನೆಯ ಉನ್ನತ ತಂತ್ರಗಳು ಅಂತ ಬರ್ತವೆ. ಬೋಧನೆಯ ಉನ್ನತ ತಂತ್ರಗಳು ಅದರಲ್ಲಿ ಏನೇನದಾವ? ಸಮ್ಮೇಳನ ತಂತ್ರಗಳು, ವಿಚಾರ ಸಂಕಿರಣ ತಂತ್ರಗಳು, ಚರ್ಚಾಗೋಷ್ಠಿ ತಂತ್ರಗಳು, ಕಾರ್ಯಾಗಾರ ತಂತ್ರಗಳು, ಗುಂಪು ಚರ್ಚೆಗಳು. ಇವೆಲ್ಲವುಗಳ ಉದ್ದೇಶಗಳು, ಅರ್ಥ, ಉದ್ದೇಶಗಳು, ಕಾರ್ಯವಿಧಾನ, ಅನ್ವಯ ಮತ್ತು ಮಿತಿಗಳನ್ನು ನೋಡೋಣ. ಇನ್ನು ಮೊದಲನೇದಾಗಿ ಬೋಧನೆಯ ಉನ್ನತ ತಂತ್ರಗಳು. ಅದರೊಳಗೆ ಮೊದಲನೇದು ಸಮ್ಮೇಳನ ತಂತ್ರಗಳು. ಸೂಕ್ಷ್ಮವಾಗಿ ಈ ಎಲ್ಲವುಗಳನ್ನು ಅಧ್ಯಯನ ಮಾಡೋಣ. ಒಂದನೇದಾಗಿ ಇಲ್ಲಿ ಸಮ್ಮೇಳನ ತಂತ್ರಗಳು ಹಂಗಂದ್ರೆ ಏನು? ಅದರ ಅರ್ಥ ಶಿಕ್ಷಕರ ವೃತ್ತಿಗೆ ಸಂಬಂಧಿಸಿದಂತೆ ಮತ್ತು ತಮ್ಮ ತಮ್ಮ ಐಚ್ಛಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಾಂತೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸಮ್ಮೇಳನಗಳು ನಡೀತವೆ. ಇವು ವಿಶಾಲ ವ್ಯಾಪ್ತಿಯನ್ನು ಹೊಂದಿರ್ತವೆ. ಶಾಲಾ ಪಠ್ಯಕ್ರಮದ ರಚನೆ, ಬೋಧನಾ ವಿಧಾನ ಇರ್ಬೋದು ಮತ್ತು ಶೈಕ್ಷಣಿಕ ಸಮಸ್ಯೆ ಮುಂತಾದ ವಿಷಯಗಳನ್ನು ಕುರಿತು ಈ ಸಮ್ಮೇಳನಗಳಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಇಂತಹ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಶಿಕ್ಷಕರು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತಾರೆ, ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ತಾರೆ, ಬೋಧನಾ ಕಲೆಯಲ್ಲಿ ಹೊಸತನವನ್ನು ಕಾಣ್ತಾರೆ. ಅವೆಲ್ಲವುಗಳನ್ನು ಅಳವಡಿಸಿಕೊಂಡು ಅವ ತನ್ನ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು ಮಾಡಿದ್ರೆ ವಿದ್ಯಾರ್ಥಿಗಳ ಮನ ಮುಟ್ಟುವಂತೆ ಅವರು ಪಾಠ ಮಾಡಲಿಕ್ಕೆ ಸಾಧ್ಯ ಆಗ್ತಾರೆ. ಆಗ ಅವರೊಬ್ಬರು ಸಮರ್ಥ ಶಿಕ್ಷಕರು ಅಂತ ಅನಿಸಿಕೊಳ್ತಾರೆ. ಇನ್ನು ವಿಚಾರ ಸಂಕಿರಣ ತಂತ್ರ ಅಂತ ಹೇಳ್ತೀವಿ. ಇದು ಸಮೂಹ ಚರ್ಚೆಯ ಮಾದರಿ ಅಂತ ಕರಿತೀವಿ. ಇದು ಒಂದು ಅಥವಾ 2 ದಿನಗಳ ಕಾಲದವರೆಗೆ ನಡೀತದ ಅಂತ ಅರ್ಥ. ಇದು ನಿಗದಿತ ಸ್ಥಳ ಮತ್ತು ದಿನಾಂಕದಂದು ನಡೀತದ. ನಿಶ್ಚಿತ ವಿಷಯಗಳ ಮೇಲೆ ಉಪನ್ಯಾಸಗಳನ್ನು ಇಲ್ಲಿ ನಡೆಸಲಾಗ್ತದೆ. ವಿಶೇಷ ಜ್ಞಾನವನ್ನು ಪಡೆದಂತಹ ಮತ್ತು ನುರಿತ ವ್ಯಕ್ತಿಗಳಿಂದ ಅಥವಾ ಪರಿಣಿತರಿಂದ ತಯಾರಿಸಿದ ಇಲ್ಲವೇ ನುರಿತ ವ್ಯಕ್ತಿಗಳೇ ಪ್ರಬಂಧಗಳನ್ನು ಇಲ್ಲಿ ಮಂಡಿಸ್ತಾರೆ. ಒಬ್ಬನ ಅಧ್ಯಕ್ಷತೆಯಲ್ಲಿ ವಿಚಾರ ಸಂಕಿರಣಗಳು ನಡೀತಾವ. ವಿಚಾರ ಸಂಕಿರಣದಲ್ಲಿ ವಿಷಯದ ಮೇಲಿನ ಚರ್ಚೆಗಳನ್ನು ಸ್ನೇಹಪರವಾಗಿ ಮಾಡಲಾಗುವುದಿಲ್ಲ. ಇಲ್ಲಿ ಚರ್ಚಾಗೋಷ್ಠಿಯನ್ನು ನಡೆಸಲಾಗ್ತದೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾಗಿ. ವಿಚಾರ ಸಂಕಿರಣದಲ್ಲಿ ಒಂದೇ ಕ್ಷೇತ್ರದಲ್ಲಿ ಆಸಕ್ತಿ ಇರುವ ಒಲವುಗಳನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ಒಂದು ಕಡೆ ಗುಂಪನ್ನಾಗಿಸಿ ತದನಂತರ ವಿಷಯಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ಮಂಡಿಸಲಾಗ್ತದೆ. ಮಂಡನೆಯ ನಂತರ ಪರಸ್ಪರ ಚರ್ಚಿಸಿ ಹಲವಾರು ಪರಿಹಾರಗಳನ್ನು ಕಂಡುಕೊಳ್ಳಲಾಗ್ತದೆ. ವಿಚಾರ ಸಂಕಿರಣಗಳು ನಿರ್ದಿಷ್ಟಪಡಿಸಿದ ವಿಷಯದ ವಿವಿಧ ಮುಖಗಳ ಪರಿಚಯವನ್ನು ಮಾಡಿಕೊಡ್ತದೆ, ಗುಣಾವಗುಣಗಳನ್ನು ತಿಳಿಸಿಕೊಡ್ತದೆ. ಸಾಮಾನ್ಯವಾಗಿ ವಿಚಾರ ಸಂಕಿರಣದಲ್ಲಿ ಮಂಡಿಸಲ್ಪಡುವಂತಹ ಲೇಖನಗಳನ್ನು ಲೇಖಕ ವಾಚಿಸುವ ಮೊದಲೇ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಪ್ರತಿನಿಧಿಗಳಿಗೆ ಆ ಎಲ್ಲ ಪ್ರತಿಗಳನ್ನು ಅವ ಕೊಡ್ತಾನೆ. ಲೇಖಕ ತನ್ನ ಲೇಖನವನ್ನು ವಾಚಿಸುತ್ತಿರುವಾಗ ಪ್ರತಿನಿಧಿಗಳು ತಮಗೆ ಆ ಲೇಖನದಲ್ಲಿ ಏನಾದರೂ
ಅಸಂಬದ್ಧ ಅಂಶಗಳಿದ್ರೆ, ತಪ್ಪು ಮಾಹಿತಿಗಳು ಏನಾರು ಇದ್ದು ಅಂದ್ರೆ, ಅವಾಸ್ತವಿಕ ವಿಷಯಗಳು ಅದರಲ್ಲಿ ಏನಾರು ಇದ್ದು ಅಂದ್ರೆ, ಅಪೂರ್ಣ ಸಂಗತಿಗಳು ಅದರಲ್ಲಿ ಏನಾರು ಇದ್ದು ಅಂತಂದ್ರೆ ಕಂಡು ಬಂದ್ರೆ ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಇನ್ನು ವಿಷಯಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರು ಯಾವುದೇ ವಿಷಯ, ವಿಜ್ಞಾನ, ಗಣಿತ, ಆಮೇಲೆ ಭೂಗೋಳ ಇರ್ಬೋದು, ಇತಿಹಾಸ ಇರ್ಬೋದು, ಅಥವಾ ಏನು ನಮ್ಮ ಭಾಷೆಗಳಿರ್ಬೋದು, ಯಾವುದ್ರು ಅದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರು ಇಂಥ ವಿಚಾರ ಸಂಕಿರಣದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ವಿಚಾರ ಸಂಕಿರಣಗಳಲ್ಲಿ ಈ ಕೆಳಗಿನ ಯಾವುದಾದರೂ ವಿಷಯಗಳನ್ನು ಚರ್ಚೆಗೆ ತೆಗೆದುಕೊಳ್ಳಬಹುದು. ಇಲ್ಲೇ ಪ್ರಚಲಿತ ಯಾವುದೇ ವಿಷಯದಲ್ಲಿ ಪ್ರಚಲಿತ ಪಠ್ಯಪುಸ್ತಕಗಳ ಸಮೀಕ್ಷೆ ಮತ್ತು ಪರಿಷ್ಕರಣ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡ್ಬೋದು, ಅಥವಾ ವಿಚಾರ ಸಂಕಿರಣವನ್ನು ನಾವು ಮಾಡ್ಬೋದು. ಪ್ರಚಲಿತ ಅಭ್ಯಾಸ ಪತ್ರಿಕೆ ಒಳಗೆ ಯಾವುದೇ ವಿಷಯ ಇರ್ಬೋದು, ಅಭ್ಯಾಸ ಪತ್ರಿಕೆಯಲ್ಲಿ ದೋಷಗಳು ಮತ್ತು ಪರಿಹಾರಗಳ ಬಗ್ಗೆ ನಾವಿಲ್ಲಿ ವಿಚಾರ ಸಂಕಿರಣವನ್ನು ಏರ್ಪಡಿಸಬಹುದು. ಆಮೇಲೆ ಯಾವುದೇ ವಿಷಯದ ಬೋಧನೆಯೊಳಗೆ ಆಧುನಿಕ ಬೋಧನಾ ವಿಧಾನಗಳ ಬಳಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಬಹುದು. ವಿಚಾರ ಸಂಕಿರಣವು ಯಶಸ್ವಿಯಾಗಿ ಮುನ್ನಡಿಬೇಕಾಗಿತ್ತು ಅಂತಂದ್ರೆ ಒಬ್ಬ ಅನುಭವಿ, ಬುದ್ಧಿವಂತ, ಪ್ರಾಮಾಣಿಕ ಹಾಗೂ ದಕ್ಷ ವ್ಯಕ್ತಿಯನ್ನು ಅಧ್ಯಕ್ಷನನ್ನಾಗಿ ಮಾಡ್ತಾರೆ. ಅವನ ದಕ್ಷ ಮುಖಂಡತ್ವದಲ್ಲಿ ವಿಚಾರ ಸಂಕಿರಣ ನಡೀತದೆ. ಇವರು ಪ್ರಬಂಧ ವಾಚಕರ ಮತ್ತು ಪ್ರತಿನಿಧಿಗಳ ವಾದ ವಿವಾದಗಳನ್ನು ಶಾಂತ ರೀತಿಯಿಂದ ಕೇಳಿ ಅಂತಿಮ ಹಂತದಲ್ಲಿ ಸಾರಾಂಶವನ್ನು ಇಲ್ಲೇ ತಿಳಿಸ್ತಾರೆ. ವಿಚಾರ ಸಂಕಿರಣವು ಉಪಯುಕ್ತವಾಗಿರುವುದರಿಂದ ವೃತ್ತಿ ಬೆಳವಣಿಗೆಯನ್ನು ಬಯಸುವಂಥ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಈ ವಿಚಾರ ಸಂಕಿರಣದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅಲ್ಲಿ ಸಿಗುವಂಥ ಅಪಾರವಾಗಿರುವಂಥ ಅಮೂಲ್ಯವಾಗಿರುವಂಥ ಜ್ಞಾನವನ್ನು ತನ್ನಲ್ಲಿ ಅಳವಡಿಸಿಕೊಂಡು ಆ ಪಡೆದಂಥ ಜ್ಞಾನವನ್ನು ಮಕ್ಕಳಿಗೆ ಇಲ್ಲಿ ಉಣಬಡಿಸುವುದು ಅತಿ ಸೂಕ್ತ ಅಂತ ಅರ್ಥ. ಆದ್ದರಿಂದ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೂ ಕೂಡ ಇಲ್ಲೇ ವಿಚಾರ ಸಂಕಿರಣ ಅತಿ ಅವಶ್ಯಕ ಅಂತ ಅರ್ಥ. ಇಲ್ಲಿ ಶಿಕ್ಷಕ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಬಹುದು. ಇಲ್ಲವಾದರೆ ವಿಚಾರ ಸಂಕಿರಣದಲ್ಲಿ ತಾನು ಸಿದ್ಧಪಡಿಸುವಂಥ ಪ್ರಬಂಧವನ್ನು ಕೂಡ ಇಲ್ಲಿ ಮಂಡಿಸಲು ಅವಕಾಶ ಇರ್ತದೆ. ವಿಚಾರ ಸಂಕಿರಣದ ಗುಣಗಳೇನು? ವಿಚಾರ ಸಂಕಿರಣದಲ್ಲಿ ಭಾಗವಹಿಸುವಂಥ ಶಿಕ್ಷಕನು ಯಾವಾಗಲೂ ಇಲ್ಲಿ ಕ್ರಿಯಾಶೀಲನಾಗಿರ್ತಾನೆ. ಆಮೇಲೆ ಅಂದ್ರೆ ಶಿಕ್ಷಕರನ್ನು ವಿಚಾರ ಸಂಕಿರಣ ಕ್ರಿಯಾಶೀಲರನ್ನಾಗಿ ಮಾಡ್ತದೆ. ಶಿಕ್ಷಕರಲ್ಲಿ ಸಹಕಾರ ಮನೋಭಾವನೆಯನ್ನು ವಿಚಾರ ಸಂಕಿರಣಗಳು ಬೆಳೆಸ್ತವೆ. ಪ್ರಚಲಿತ ಪಠ್ಯ ವಿಷಯಗಳಲ್ಲಿ ಹೆಚ್ಚಿನ ಜ್ಞಾನವನ್ನು ಶಿಕ್ಷಕರಿಗೆ ವಿಚಾರ ಸಂಕಿರಣಗಳು ಕೊಡ್ತಾವ ಅಂತ ಅರ್ಥ. ಇಲ್ಲೇ ಪ್ರಚಲಿತ ಅಭ್ಯಾಸ ಪತ್ರಿಕೆಯ ಗುಣದೋಷಗಳನ್ನು ಶಿಕ್ಷಕರಿಗೆ ತಿಳಿಸ್ತವೆ. ಆಧುನಿಕ ಬೋಧನಾ ವಿಧಾನಗಳ ಬಗ್ಗೆ ಸುಲಭವಾಗಿ ಯಾವ ರೀತಿ ಬಳಸಬಹುದು ಅನ್ನುವಂಥದ್ದನ್ನು ಇಲ್ಲಿ ಶಿಕ್ಷಕ ತಿಳ್ಕೊತಾನ. ಶಿಕ್ಷಕನೇ ಪ್ರಬಂಧವನ್ನು ಮಂಡಿಸುವುದರ ಮೂಲಕ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಇಲ್ಲಿ ಅವಕಾಶ ಶಿಕ್ಷಕನಿಗೆ ದೊರೆಯುತ್ತದೆ. ಶಿಕ್ಷಕನಲ್ಲಿ ಆತ್ಮವಿಶ್ವಾಸ ಮೂಡಿಸಲು ವಿಚಾರ ಸಂಕಿರಣದಲ್ಲಿ ಶಿಕ್ಷಕ ಭಾಗವಹಿಸಬೇಕು. ಭಾಗವಹಿಸುವ ಮೂಲಕ ಶಿಕ್ಷಕ ತನ್ನಲ್ಲಿರುವಂಥ ಪಾಂಡಿತ್ಯವನ್ನು ಹೆಚ್ಚಿಸಿಕೊಂಡು ಉತ್ತಮ ಬೋಧಕನನ್ನಾಗಿ ಮಾರ್ಪಾಡುಗೊಳ್ಳುವಲ್ಲಿ ಸಂದೇಹ ಇಲ್ಲ ಅಂತ ಅರ್ಥ. ಇನ್ನು ಮುಂದೆ ಬರುವಂಥದ್ದು ಚರ್ಚಾಗೋಷ್ಠಿ ತಂತ್ರ ಅಂತ ಹೇಳ್ತೀವಿ, ಸಿಂಪೋಸಿಯಂ. ಇಂದಿನಿಗೂ ಚರ್ಚಾಯುಗವಾಗಿದೆ. ಯಾವುದೇ ಒಂದು ವಿಷಯ ಇರ್ಬೋದು, ಯಾವುದೇ ಒಂದು ಕ್ಷೇತ್ರ ಇರ್ಬೋದು, ಪ್ರತಿಯೊಂದು ವಿಷಯದ ಬಗ್ಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಚರ್ಚೆ ಮಾಡಿಯೇ ನಿರ್ಧಾರವನ್ನು ಕೈಗೊಳ್ಳಲಾಗ್ತದೆ ಅಂತ ಅರ್ಥ. ನಾವು ಪೂರ್ಣ ಚರ್ಚೆಯಿಂದ ನಿರ್ದಿಷ್ಟವಾದ ಸಮಾರೋಪ ಅಥವಾ ನಿರ್ಣಯಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅರ್ಥ. ಈ ವಿಚಾರವನ್ನು ನಾವು ರಾಜಕೀಯ ಮಟ್ಟದಲ್ಲಿ ನೋಡ್ತೀವಿ, ರಾಜಕೀಯ ಕ್ಷೇತ್ರದಲ್ಲಿ ಚರ್ಚೆ ಮಾಡೋದನ್ನು ನೋಡ್ತೀವಿ, ಅಥವಾ ಸಮಾಜದ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿತ್ತು ಅಂದ್ರೆ ನಾವಿಲ್ಲಿ ಚರ್ಚೆ ಮಾಡಿಯೇ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಅದೇ ನಿಟ್ಟಿನೊಳಗೆ ಇಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಈ ಚರ್ಚಾ ವಿಷಯ ಅಥವಾ ಚರ್ಚಾ ತಂತ್ರ ಅತಿ ಅವಶ್ಯಕವಾಗಿ ಬೇಕು ಅಂತ ಅರ್ಥದಲ್ಲಿ ಚರ್ಚೆಯ ಮುಖಾಂತರ ಇಲ್ಲಿ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಬರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಈ ಚರ್ಚೆ ಅತಿ ಅವಶ್ಯಕವಾಗಿರುವಂಥದ್ದು ಅಂತ ಅರ್ಥ. ಇನ್ನು ಪ್ರಾಚೀನ ಕಾಲದೊಳಗೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಬಳಸುವಂಥ ಪದ್ಧತಿಗಳು, ಬೋಧನಾ ಪದ್ಧತಿಗಳು ಎಲ್ಲ ವಿಷಯಗಳಲ್ಲಿ ನೋಡ್ತೀವಿ. ಅಲ್ಲೇ ಶಿಕ್ಷಕನಿಗೆ ಕೂಡ ಅಲ್ಲೇ ಪ್ರಭುತ್ವವನ್ನು ಹೊಂದಿರ್ತಾನ ಅಂತ ಅರ್ಥ. ಅಂದ್ರೆ ಶಿಕ್ಷಕ ಕೇಂದ್ರಿತ ಪದ್ಧತಿ ಅದಾಗಿರ್ತದೆ. ಅದಕ್ಕೆ ಸಾಂಪ್ರದಾಯಿಕ ಪದ್ಧತಿ ಅಂತ ಕರಿತೀವಿ. ಆಮೇಲೆ ಈಗಿನ ಕಾಲದೊಳಗೆ ನಾವು ವಿದ್ಯಾರ್ಥಿಗಳಿಗೆ ಚಟುವಟಿಕೆಗಳನ್ನು ಕೊಟ್ಟು ಚಟುವಟಿಕೆಗಳ ಮುಖಾಂತರ ನಾವು ವಿದ್ಯಾರ್ಥಿಗಳಲ್ಲಿ ಜ್ಞಾನವನ್ನು ವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳನ್ನು ಕೊಟ್ಟು ಸಮಸ್ಯೆಗಳಿಗೆ ವಿಚಾರ ಮಾಡುವಂತೆ ಮಾಡಿ, ಆಮೇಲೆ ಸೃಜನಶೀಲರಾಗುವಂತೆ ಮಾಡಿ, ವಿದ್ಯಾರ್ಥಿಗಳಲ್ಲಿ ವೈಚಾರಿಕತೆಯನ್ನು ಬೆಳೆಸಿ ನಾವು ಅವರಲ್ಲಿ ಜ್ಞಾನವನ್ನು ನಾವು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅರ್ಥ. ವಿದ್ಯಾರ್ಥಿಗಳು ಸ್ವಯಂ
ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರಗಳನ್ನು ಕಂಡುಕೊಳ್ತಾರ ಅಂತ ಅರ್ಥ ಇಲ್ಲಿ. ಆಮೇಲೆ ಇಲ್ಲಿ ಚರ್ಚೆಯನ್ನು ಸಮ್ಮೇಳನ ಅಥವಾ ವಿಚಾರ ಸಂಕಿರಣ ರೂಪದಲ್ಲಿ ವಹಿಸ್ಬೋದು ನಾವು. ಆದರೆ ಚರ್ಚೆಯ ಮಹತ್ವ ಬೋಧನಾ ನಿಯಮದಲ್ಲಿರುತ್ತದೆ ಅಂತ ಅರ್ಥ. ಆದರೆ ಚರ್ಚೆಯು ಕಠಿಣ ಮಾತ್ರವಾಗಿರದೆ ಅಪಾಯಕಾರಿಯು ಅನ್ನೋದು ಮರಿಬಾರ್ದು. ಚರ್ಚೆಗಳು ಭಾಳಷ್ಟು ಕಠಿಣ ಇರ್ತಾವ, ಕ್ಲಿಷ್ಟವಾಗಿರ್ತಾವ ಮತ್ತು ಅಪಾಯಕಾರಿ ಕೂಡ ಇರ್ತಾವ ಅಂತ ಅರ್ಥ ಇಲ್ಲಿ. ಒಮ್ಮೆ ಒಂದು ವಿಷಯವನ್ನು ನಾವು ಚರ್ಚೆಗೆ ಒಳಪಡಿಸಿದಾಗ ನಾವು ಅದನ್ನು ಹಿಂತೆಗೆದುಕೊಳ್ಳುವುದಕ್ಕಾಗೋದಿಲ್ಲ ಅಥವಾ ರಹಸ್ಯವಾಗಿ ಇಡೋದಕ್ಕೆ ಆಗೋದಿಲ್ಲ. ಸಾಮೂಹಿಕ ಚಿಂತನೆ ಮತ್ತು ಸಂಗ್ರಹಿತ ನಿರ್ಣಯದ ಪ್ರಕ್ರಿಯೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಸುಶಿಕ್ಷಿತರನ್ನಾಗಿ ಮಾಡೋದೇ ಚರ್ಚೆಯ ಮುಖ್ಯ ಉದ್ದೇಶವಾಗಿರ್ತದ ಅಂತ ಅರ್ಥ ಇಲ್ಲಿ. ಆಮೇಲೆ ಏಕೆಂದರೆ ಇಲ್ಲಿ ಒಬ್ಬರು ವಿಚಾರ ಮಾಡೋಕ್ಕಿಂತ ಇಲ್ಲಿ 10 ಜನ ಸೇರಿ ವಿಚಾರ ಮಾಡಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದ ಅಂತ ಅರ್ಥ ಇಲ್ಲಿ. ಆದ್ದರಿಂದ ಇಲ್ಲಿ ಚರ್ಚಾಗೋಷ್ಠಿಗಳು ಅತಿ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸ್ತವ. ಆದ್ದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಉದ್ಭವಿಸಿದಾಗ, ಉಲ್ಬಣಗೊಂಡಾಗ ಆ ಸಮಸ್ಯೆಗೆ ನಾವು ಚರ್ಚೆಯ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಚರ್ಚೆಯು ಅತಿ ಮಹತ್ವದ ಪಾತ್ರವನ್ನು ವಹಿಸ್ತದ ಅಂತ ಅರ್ಥ ಇಲ್ಲಿ. ಚರ್ಚೆಯ ಅವಶ್ಯಕ ಭಾಗಗಳು ಯಾವುವು ಅಂತ ಅರ್ಥ. ಇಲ್ಲಿ ಚರ್ಚೆಯಲ್ಲಿ ಮುಖ್ಯವಾಗಿ ನಾವು 5 ಪ್ರಮುಖವಾದ ಭಾಗಗಳನ್ನು ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ಮೊದಲನೇದವರು ಮುಖಂಡ ಅಂತ ಬರ್ತಾರೆ, 2ನೇದು ಗುಂಪು ಅಂತ ಬರುತ್ತೆ, 3ನೇದು ಸಮಸ್ಯೆ ಅಂತ ಬರುತ್ತೆ, 4ನೇದು ವಿಷಯ ವಸ್ತು, ಕೊನೆಯದಾಗಿ ಮೌಲ್ಯಮಾಪನ ಅಂತ ಹೇಳ್ತೀವಿ. ಹಾಗಾದ್ರೆ ಇವುಗಳ ಬಗ್ಗೆ ಒಂದೊಂದೇ ನಾವು ನೋಡೋಣ. ಇನ್ನು ಮುಖಂಡನ ಕೆಲಸ ಏನು, ಮುಖಂಡ ಅಂದ್ರೆ ಯಾರು, ಅವ್ನು ಏನು ಮಾಡಬೇಕು, ಹೆಂಗಿರಬೇಕು ಅನ್ನೋದು ನೋಡೋಣ. ಇಲ್ಲಿ ಶಿಕ್ಷಕನು ಚರ್ಚೆಯ ಮುಖ್ಯಸ್ಥನಾಗಿರ್ತಾನ. ಯಾವನು ಚರ್ಚೆಯನ್ನು ಏರ್ಪಡಿಸ್ತಾನ, ಯಾರು ತಯಾರಿ ಮಾಡ್ತಾರ, ಅವನು ಶಿಕ್ಷಕನಾಗಿರ್ತಾನೆ. ಅವನಿಗೆ ನಾವು ಮುಖಂಡ ಅಂತ ಕರಿತೀವಿ. ಹೀಗೆ ಮಾಡುವಲ್ಲಿ ಅವನು ಹೆಚ್ಚಿಗೆ ಅಭ್ಯಾಸ ಮಾಡಬೇಕಾಗ್ತದ. ಆಮೇಲೆ ಪೂರ್ವ ತಯಾರಿ ಕೂಡ ಮಾಡ್ಕೋಬೇಕಾಗ್ತದ. ಚರ್ಚೆಯ ಯೋಜನೆ ಅವು ಹೊಂದಿರಬೇಕಾಗ್ತದ. ಶಿಕ್ಷಕನ ಪಾತ್ರವು ಸಹ ಕೆಲಸಗಾರರ ಪಾತ್ರ ಎಷ್ಟಿರ್ತದ ಅಷ್ಟೇ ಪ್ರಮುಖವಾದ ಪಾತ್ರವನ್ನು ಅದು ವಹಿಸ್ತದ ಅಂತ ಅರ್ಥ ಇಲ್ಲಿ. ಇಲ್ಲೇ ಶಿಕ್ಷಕನ ಪಾತ್ರ ಅಥವಾ ಮುಖಂಡನ ಪಾತ್ರ ಕೂಡ ಇಲ್ಲಿ ಸದಸ್ಯರ ಪಾತ್ರ ಎಷ್ಟಿರ್ತದ ಅಷ್ಟೇ ಮಹತ್ವಪೂರ್ಣವಾಗಿ ಇರ್ತದ ಅಂತ ಅರ್ಥ ಇಲ್ಲಿ. ಚರ್ಚೆ ನಡೆದಾಗ ಶಿಕ್ಷಕ ಜಾಗರೂಕತೆಯಿಂದ ಇರಬೇಕಾಗ್ತದ ಅಂತ ಅರ್ಥ ಇಲ್ಲೇ. ಯಾಕಂದ್ರೆ ಅತಿ ಅವಶ್ಯಕ ಅದು. ಆಮೇಲೆ ಕೆಲವೊಂದು ಸಾರಿ ಚರ್ಚೆಗಳು ನಡೀತಾವ, ವಿಷಯಾಂತರ ಆಗ್ತದೆ. ವಿಷಯಾಂತರ ಆಗಬಾರ್ದು ಅಂತಂದ್ರೆ ಅವನು ಮುಂಚಿತವಾಗಿಯೇ ವಿಷಯ ಏನು ಅನ್ನೋದು ತಿಳ್ಕೋಬೇಕು ಅಂತ ಅರ್ಥ ಇಲ್ಲ. ಯಾವ ರೀತಿ ಚರ್ಚೆ ಮಾಡಬೇಕು ಅನ್ನೋದನ್ನು ಶಿಕ್ಷಕ ತಿಳ್ಕೋಬೇಕು. ಚರ್ಚೆಯನ್ನು ಯಾವ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದನ್ನು ಶಿಕ್ಷಕನಿಗೆ ಅದರ ಅರಿವಿರಬೇಕು, ಆಳವಾದ ಜ್ಞಾನ ಇರಬೇಕು ಅಂತ ಅರ್ಥ ಇಲ್ಲ. ವಿದ್ಯಾರ್ಥಿಗಳು ತೊಂದರೆಗಳನ್ನು ಏನಾದರೂ ಎದುರಿಸ್ತಿದ್ರು ಅಂತಂದ್ರೆ, ಅವ್ರಿಗೆ ಅಡೆತಡೆಗಳು ಬಂದು ಅಂತಂದ್ರೆ, ಚರ್ಚೆ ನಿಲ್ಲುವಂಥ ಸಂದರ್ಭ ಬಂತು ಅಂತಂದ್ರೆ ಮುಖಂಡ ಆಗಿರುವಂತಹ ಶಿಕ್ಷಕ ಪ್ರಾಮಾಣಿಕ ಮಾರ್ಗದರ್ಶನ ಮಾಡಿ ಚರ್ಚೆ ಮುಂದುವರಿಯುವಂತೆ ಮಾಡಬೇಕು. ಇದು ಮುಖಂಡನ ಕೆಲಸ ಅಂತ ಅರ್ಥ. ಇದು ಮುಖಂಡನ ಜವಾಬ್ದಾರಿ ಅಂತ ಹೇಳ್ತೀವಿ. ಇನ್ನು ಸಮೂಹ ಅಂದ್ರೇನು, ಗ್ರೂಪ್ ಅಂತ ಕರಿತೀವಿ. ಸಮೂಹ ಇದು 2ನೆಯ ಒಂದು ಅಂಗ ಅಂತ ಹೇಳ್ತೀವಿ ಅಥವಾ ಭಾಗ ಅಂತ ಹೇಳ್ತೀವಿ. ಶಿಕ್ಷಕನು ತರಗತಿಯಲ್ಲಿ ವಿದ್ಯಾರ್ಥಿಗಳ ಗುಂಪನ್ನು ರಚನೆ ಮಾಡಬೇಕಾಗ್ತದೆ. ಈ ಗುಂಪು ಸಾಮಾನ್ಯವಾಗಿ ಎಲ್ಲ ರೀತಿಯ ಮಕ್ಕಳನ್ನು ಒಳಗೊಂಡಿರ್ತದೆ. ಇಲ್ಲಿ ನಿಧಾನ ಕಲಿಕೆಯ ಮಕ್ಕಳಿರ್ತಾರೆ, ಆಮೇಲೆ ಮಧ್ಯಮ ಕಲಿಕೆಯ ಮಕ್ಕಳಿರ್ತಾರೆ, ಆಮೇಲೆ ವೇಗವಾಗಿ ಕಲಿಯುವಂಥ ಸಾಮರ್ಥ್ಯವನ್ನು ಹೊಂದಿದಂಥ ಮಕ್ಕಳಿರ್ತಾರೆ. ಎಲ್ಲ ರೀತಿಯ ಮಕ್ಕಳನ್ನು ಸೇರಿಸಿಕೊಂಡು ಶಿಕ್ಷಕನವನು ಗುಂಪುಗಳನ್ನು ರಚನೆ ಮಾಡಬೇಕಾಗ್ತದೆ. ಆ ಗುಂಪಿನಲ್ಲಿ ಎಲ್ಲ ವರ್ಗದ ಮಕ್ಕಳು ಇರಬೇಕಾಗಿರುವುದು ಅವಶ್ಯಕ ಅಂತ ಅರ್ಥ ಇಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಚರ್ಚೆಯಲ್ಲಿ ಭಾಗವಹಿಸುವುದಕ್ಕೆ ಶಿಕ್ಷಕರಾದವರು ಪ್ರೋತ್ಸಾಹ ನೀಡಬೇಕು. ಅದು ಅವರ ಜವಾಬ್ದಾರಿ ಅಥವಾ ಅವರ ಕರ್ತವ್ಯ ಅಂತ ಹೇಳ್ತೀವಿ. ಇನ್ನು 3ನೇದು ಸಮಸ್ಯೆ ಅಂತ ಬರುತ್ತೆ. ಸಮಸ್ಯೆ ಅಂದರೆ ಏನು? ಸಮಸ್ಯೆ ಅಥವಾ ಚರ್ಚೆಯು ವಿಷಯ ಒಂದೇ ಆಗಿರ್ತಕ್ಕದ್ದು. ಸಮಸ್ಯೆ ಯಾವುದಿರ್ಬೋದು ಅದು ಒಂದೇ ರೀತಿಯಾಗಿರ್ಬೇಕು ಎಲ್ಲರಿಗೂ, ಒಂದು ಗುಂಪಿಗೆ. ಅಥವಾ ವಿಷಯ ಕೊಟ್ಟರೆ ಆ ವಿಷಯ ಇಡೀ ಗುಂಪಿಗೆ ಒಂದೇ ವಿಷಯವನ್ನು ಕೊಡಬೇಕು. ಅದನ್ನು ವಿದ್ಯಾರ್ಥಿಗಳು ತಮ್ಮದೇ ಆದ ಸಮಸ್ಯೆ ಅಂತ ತಿಳ್ಕೊಂಡು ಅದರ ಬಗ್ಗೆ ಅವರು ಆದಷ್ಟು ತಿಳುವಳಿಕೆಯನ್ನು ಹೊಂದಿ ಇಲ್ಲೇ ಚರ್ಚೆಗೆ ಅವರು ರೆಡಿ ಆಗಬೇಕು ಅಂತ ಅರ್ಥ. ಇಲ್ಲೇ ಆ ಚರ್ಚೆ ನಮ್ಮದೇ ಚರ್ಚೆ ಅನ್ನುವಂಥ ಭಾವನೆ ವಿದ್ಯಾರ್ಥಿಗಳು ತಾಳಬೇಕು ಅಂತ ಅರ್ಥ. ಇಲ್ಲೇ ಸಮಸ್ಯೆ ಸಾಧ್ಯವಿದ್ದಷ್ಟು ಸಂಕ್ಷಿಪ್ತ ಮತ್ತು ನಿರ್ದಿಷ್ಟವಾಗಿರಬೇಕು.
ದೀರ್ಘವಾದ ಸಮಸ್ಯೆ ಇರಬಾರ್ದು, ಆಮೇಲೆ ಅದು ಅತಿ ಕ್ಲಿಷ್ಟಕರವಾದಂಥ ಸಮಸ್ಯೆ ಇರಬಾರ್ದು ಅಂತ ಅರ್ಥ ಇಲ್ಲಿ. ಹಂಗಾದ್ರೆ ಸಮಸ್ಯೆ ಹೆಂಗಿರಬೇಕು ಅಂದರೆ ವಿದ್ಯಾರ್ಥಿಗಳ ಮಟ್ಟಕ್ಕೆ ಅನುಗುಣವಾಗಿರಬೇಕು ಅಂತ, ವಯೋಮಟ್ಟಕ್ಕೆ ಅನುಗುಣವಾಗಿರಬೇಕು, ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು, ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು, ತರಗತಿಗೆ ಮಟ್ಟಕ್ಕೆ ಅನುಗುಣವಾಗಿರಬೇಕು ಅಂತ ಅರ್ಥ ಇಲ್ಲಿ. ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಶಿಕ್ಷಕನು ಸಮಸ್ಯೆಯನ್ನು ಆಯ್ದುಕೊಳ್ಳತಕ್ಕದ್ದು. ಶಿಕ್ಷಕ ತನ್ನ ಮನಸ್ಸಿಗೆ ಬಂದಂಗೆ ಸಮಸ್ಯೆಯನ್ನು ಆಯ್ದುಕೊಳ್ಳುವಂಗಿಲ್ಲ. ಶಿಕ್ಷಕ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಇಲ್ಲೇ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಅರ್ಥ ಇಲ್ಲೇ. ಅದು ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಮೀರಿರಬಾರದು. ಆಮೇಲೆ ನೈಜ ಮತ್ತು ಪ್ರಾಯೋಗಿಕವಾಗಿರಬೇಕು. ಸಮಸ್ಯೆ ಹೆಂಗಿರಬೇಕು ಅಂದ್ರೆ ನೈಜವಾಗಿರಬೇಕು ಮತ್ತು ಪ್ರಯೋಗಕ್ಕೆ ಒಳಪಡಿಸಲು ಬರುವಂತಿರಬೇಕು ಅಂತ ಅರ್ಥ ಇದು. ಆಮೇಲೆ 4ನೇದು ವಿಷಯ ವಸ್ತು ಅಂತ ಹೇಳ್ತೀವಿ. ಇದು ಜ್ಞಾನದ ಅಂಗ. ವಿಷಯ ವಸ್ತು ಅಂದ್ರೆ ಇದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ಇದು ಜ್ಞಾನದ ಅಂಗ ಅಂತ ಕರಿತೀವಿ. ಅಧ್ಯಯನದ ಅತ್ಯಗತ್ಯ ವಸ್ತು, ಅತಿ ಅಗತ್ಯವಾಗಿರುವಂತಹ ವಸ್ತು ಅಧ್ಯಯನಕ್ಕಾಗಿ ಅಂತ ಹೇಳ್ತೀವಿ. ಇದು ನಕಾಶೆಗಳಿರ್ಬೋದು, ಚಿತ್ರಗಳಿರ್ಬೋದು, ರೇಖಾಚಿತ್ರಗಳಿರ್ಬೋದು ಮತ್ತು ದೃಕ್ ಶ್ರವಣ ಉಪಕರಣಗಳನ್ನು ಕೂಡ ಇದು ಹೊಂದಿರಬಹುದು ಅಂತ ಅರ್ಥ ಇದು. ಈ ಎಲ್ಲ ಸಂಗತಿಗಳ ಬಗೆಗೆ ಕೆಲವೊಮ್ಮೆ ಚರ್ಚಿಸಲಾಗಲಿಕ್ಕಿಲ್ಲ. ಇವುಗಳನ್ನು ಹೇಗಾದರೂ ಮಾಡಿ ಸತ್ಯ ಅಥವಾ ಸುಳ್ಳೆಂದು ಇಲ್ಲಿ ಸಾಧಿತಗೊಳಿಸಬಹುದು. ಸತ್ಯ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಸುಳ್ಳು ಅಂತ ಹೇಳಬಹುದು ಚರ್ಚೆಯ ನಂತರ. ಇನ್ನು ಕೊನೆಯದಾಗಿ ಮೌಲ್ಯಮಾಪನ ಅಂತ ಹೇಳ್ತೀವಿ. ಚರ್ಚೆಯ ಕೊನೆಯಲ್ಲಿ ಮೌಲ್ಯಮಾಪನ ನಡಿಬೇಕು ಅಂತ ಅರ್ಥ ಇಲ್ಲೇ. ಅದಕ್ಕೆ ಏನಪ್ಪ ಅಂದ್ರೆ ಚರ್ಚೆಯ ಕೊನೆಯೊಳಗೆ, ಚರ್ಚೆ ಆದ ನಂತರ ಚರ್ಚೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರನ್ನ ಮೌಲ್ಯಮಾಪನಕ್ಕೆ ಒಳಪಡಿಸಬೇಕು. ಇದು ಮುಖಂಡನ ಜವಾಬ್ದಾರಿ. ಇದರಿಂದ ಪ್ರಸ್ತುತ ಸಮಸ್ಯೆ ಅಥವಾ ವಿಷಯದ ಬಗೆಗಿನ ಚರ್ಚೆಯ ಅವನ ಜ್ಞಾನ ಮತ್ತು ಮಾಹಿತಿ, ವಿಚಾರಗಳ ಅಭಿವ್ಯಕ್ತಿಗಳು ಮತ್ತು ಪೂರ್ವಾಗ್ರಹ ಪೀಡಿತ ಭಾವನೆಗಳಲ್ಲಿಯ ಬದಲಾವಣೆಗಳು ಮತ್ತು ಅವನ ಆಸಕ್ತಿಯ ವ್ಯಾಪ್ತಿಯ ವಿಸ್ತರಣೆಗೆ ಸಹಾಯ ಸಲ್ಲಿಸಿದಾವೋ ಅಥವಾ ಇಲ್ಲೋ ಅನ್ನು ತಿಳಿದು ಬರ್ತದೆ. ಚರ್ಚೆಯಲ್ಲಿ ವಿಷಯವನ್ನು ಕೊಟ್ಟಾಗ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಕೊನೆಗೆ ಏನಪ್ಪ ಅಂದ್ರೆ ಆ ವಿಷಯಕ್ಕೆ ಅಥವಾ ಸಮಸ್ಯೆಗೆ ಪರಿಹಾರ ಸಿಕ್ತೋ ಇಲ್ಲೋ, ಯಾಕೆ ಸಿಗಲಿಲ್ಲ, ಯಾಕೆ ಸಿಕ್ತು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಮೌಲ್ಯಮಾಪನ ಮಾಡಬೇಕಾಗಿರೋದು ಮುಖಂಡನ ಜವಾಬ್ದಾರಿ. ಇದು ಅತಿ ಅವಶ್ಯಕವೂ ಕೂಡ ಚರ್ಚೆಯಲ್ಲಿ ಅಂತ ಹೇಳ್ತೀವಿ. ಯಶಸ್ವಿ ಚರ್ಚೆಯ ಅವಶ್ಯಕ. ಈಗ ಯಶಸ್ವಿ ಚರ್ಚೆ ಅಂದ್ರೆ ಏನಿಲ್ಲ. ಯಶಸ್ವಿ ಚರ್ಚೆ ಅಂತಂದ್ರೆ ಯಶಸ್ವಿ ಚರ್ಚೆಯು ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಅವಶ್ಯಕ ಬದಲಾವಣೆ ತರಬೇಕು. ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ, ಉದ್ದೇಶಪೂರಿತ ಅಥವಾ ಅವಶ್ಯಕ ಬದಲಾವಣೆಯನ್ನು ತರಬೇಕು ಅಂತ ಅರ್ಥ. ಇಲ್ಲೇ ಭಾಗವಹಿಸಿದವರನ್ನು ಮೊದಲಿನಿಗಿಂತಲೂ ಹೆಚ್ಚಿಗೆ ಕ್ರಿಯಾಶೀಲರನ್ನಾಗಿ ಮಾಡಬೇಕು. ಆವಾಗ ನಾವು ಹೇಳ್ತೀವಿ ಚರ್ಚೆ ಯಶಸ್ವಿ ಆಯಿತು, ಚರ್ಚೆ ಫಲಪ್ರದ ಆಯಿತು, ಚರ್ಚೆಯಿಂದ ವಿದ್ಯಾರ್ಥಿಗಳ ಲಾಭ ಆಯಿತು ಅಂತ ಅರ್ಥ. ಇಲ್ಲೇ ಚರ್ಚೆಯಿಂದ ವಿದ್ಯಾರ್ಥಿಗಳ ವರ್ತನೆಯೊಳಗೆ ಪರಿವರ್ತನೆ ಆಗಬೇಕು. ಅವರ ಬೌದ್ಧಿಕ ಮಟ್ಟ ಬೆಳೀಬೇಕು, ಅವರಲ್ಲಿ ಕೌಶಲ್ಯಗಳು ಬೆಳೀಬೇಕು, ಜ್ಞಾನದ ಮಟ್ಟ ಬೆಳೀಬೇಕು. ಆವಾಗೇನಪ್ಪ ಅಂದ್ರೆ ಚರ್ಚೆ ಯಶಸ್ವಿ ಆಯಿತು ಅಂತ ಹೇಳ್ತೀವಿ. ಆದ್ದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಚರ್ಚೆಗಳನ್ನು ಮಾಡೋದು ಅತಿ ಅವಶ್ಯಕ ಅಂತ ಹೇಳ್ತೀವಿ. ಇನ್ನು 4ನೇದಾಗಿ ಕಾರ್ಯಾಗಾರ ತಂತ್ರಗಳು ಅಂತ ಹೇಳ್ತೀವಿ. ಕಾರ್ಯಾಗಾರ ತಂತ್ರ, ವರ್ಕ್ಶಾಪ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಕಮ್ಮಟಗಳು ಅಂತ ಹೇಳ್ತೀವಿ. ಕಾರ್ಯಾಗಾರ ತಂತ್ರ ಅಂದ್ರೆ ಇಲ್ಲಿ ಕಮ್ಮಟಗಳು ಅಂತ ಹೇಳ್ತೀವಿ. ಆಮೇಲೆ ಕಾರ್ಯಾಗಾರವು ಶಿಕ್ಷಣ ಕ್ಷೇತ್ರದಲ್ಲಿನ ಆಧುನಿಕ ವಿಧಾನ ಅಂತ ಹೇಳ್ತೀವಿ. ಇದೊಂದು ಶಿಕ್ಷಣ ಕ್ಷೇತ್ರದೊಳಗೆ ಆಧುನಿಕ ವಿಧಾನ ಅಥವಾ ಹೊಸ ವಿಧಾನ, ವೈಜ್ಞಾನಿಕ ವಿಧಾನ ಅಂತ ಹೇಳ್ತೀವಿ. ಇದು ವಿಚಾರ ಸಂಕಿರಣಕ್ಕಿಂತ ಹೆಚ್ಚು ವ್ಯಾವಹಾರಿಕ ಆಗಿರ್ತದೆ. ಇದರಲ್ಲಿ ಭಾಗವಹಿಸಿದ ಶಿಕ್ಷಕರಿಗೆ ಪ್ರಾಯೋಗಿಕ ಕಾರ್ಯಗಳಲ್ಲಿ ಹೆಚ್ಚಿನ ತರಬೇತಿ ನೀಡಲಾಗ್ತದೆ. ಇಲ್ಲಿ ಪಠ್ಯಕ್ರಮದ ಪುನರ್ರಚನೆ ಮಾಡಲಿಕ್ಕೆ ಅವಕಾಶದ ನೂತನ ಬೋಧನಾ ವಿಧಾನಗಳು ಯಾವುವು ಅನ್ನೋದನ್ನು ಇದರ ಮುಖಾಂತರ ನಾವು ಚರ್ಚೆಗೆ ತೆಗೆದುಕೊಳ್ಳಬಹುದು. ಆಮೇಲೆ ಮೌಲ್ಯಮಾಪನ ಯಾವ ರೀತಿ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಬೋದು. ಸಾಧನಾ ಪರೀಕ್ಷೆಗಳ ತಯಾರಿಕೆಗಳಿರ್ಬೋದು, ಪಾಠ ಯೋಜನೆಯ ತಯಾರಿಕೆ ಇರ್ಬೋದು. ಇವೆಲ್ಲವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಕಾರ್ಯಾಗಾರಗಳಲ್ಲಿ ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲೇನಪ್ಪ ಅಂದ್ರೆ ಪರಸ್ಪರ ವಿಚಾರ ವಿನಿಮಯ, ವಿಷಯದ ವಿನಿಮಯ ಪಡೆದುಕೊಳ್ಳುವಿಕೆ ಆಗ್ತದ ಅಂತ ಅರ್ಥ. ಇಲ್ಲಿ ಕಾರ್ಯಾಗಾರದ ಮುಖ್ಯ ಅಂಶವೇ ಇದು. ಈ ಮೂಲಕ ಶಿಕ್ಷಕರಲ್ಲಿ ಸಹಕಾರ ಮತ್ತು ಸಹಬಾಳ್ವೆಯ ಭಾವನೆಯನ್ನು ಇದು ಮೂಡಿಸ್ತದ. ಕಾರ್ಯಾಗಾರದಲ್ಲಿ ಪ್ರತಿಯೊಬ್ಬ ಶಿಕ್ಷಕನು ಸಕ್ರಿಯವಾಗಿ ಭಾಗವಹಿಸಬೇಕಾಗ್ತದೆ. ಯಾಕಂತಂದ್ರೆ ಕಾರ್ಯಾಗಾರದಲ್ಲಿ ಯಾವ ಶಿಕ್ಷಕ ಭಾಗವಹಿಸ್ತಾನ ಅವನಲ್ಲಿ ಹೆಚ್ಚಿನ ಜ್ಞಾನ ಬರ್ತದ ಅಂತ ಅರ್ಥ. ಇಲ್ಲೇ ಕಾರ್ಯಾಗಾರದಲ್ಲಿ ಬೇರೆ ಬೇರೆ ಕಾಲೇಜುಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ರಾಷ್ಟ್ರಗಳಿಂದ ಇಲ್ಲಿ
ಸದಸ್ಯರು ಬಂದು ಭಾಗವಹಿಸ್ತಾರೆ. ಅವರು ಕಾರ್ಯಾಗಾರದಲ್ಲಿ ತಮ್ಮ ವಿಚಾರ ವಿನಿಮಯಗಳನ್ನು ಹಂಚಿಕೊಳ್ತಾರೆ. ಆದ್ದರಿಂದ ಶಿಕ್ಷಕನು ತನ್ನಲ್ಲಿ ಜ್ಞಾನದ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕಾಗಿತ್ತು ಅಂದ್ರೆ ಶಿಕ್ಷಕ ಸ್ವಯಂ ಸ್ಫೂರ್ತಿಯಿಂದ ಕಾರ್ಯಾಗಾರದಲ್ಲಿ ಇಲ್ಲಿ ಕ್ರಿಯಾಶೀಲನಾಗಿ ಚಟುವಟಿಕೆಯಿಂದ ಭಾಗವಹಿಸಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಅದೇ ಜ್ಞಾನವನ್ನು ಮಕ್ಕಳಿಗೆ ಉಣಬಡಿಸಬೇಕು ಅಂತ ಅರ್ಥ. ಕಾರ್ಯಾಗಾರದಲ್ಲಿ ಭಾಗವಹಿಸುವ ಶಿಕ್ಷಕನು ಪ್ರಾಯೋಗಿಕ ಕೆಲಸಗಳನ್ನು ನಿರ್ವಹಿಸುತ್ತಾನೆ. ಪ್ರಾಯೋಗಿಕವಾಗಿ ಕೆಲಸಗಳನ್ನು ನಿರ್ವಹಿಸ್ತಾನ ಅಂತ ಅರ್ಥ. ಇಲ್ಲೇ ಪ್ರತಿಯೊಬ್ಬನ ಕೆಲಸವನ್ನು ಇಡೀ ಗುಂಪಿನಲ್ಲಿ ಮಂಡಿಸಲಾಗ್ತದೆ. ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಎಲ್ಲ ಶಿಕ್ಷಕರು ಇದರಿಂದ ಪ್ರಯೋಜನವನ್ನು ಪಡಿತಾರ ಅಂತ ಅರ್ಥ. ಇಲ್ಲೇ ಕಾರ್ಯಾಗಾರದಲ್ಲಿ ಸಹಕಾರದ ಪ್ರಯತ್ನ ಇರ್ತದೆ. ಸಹಕಾರ ಮನೋಭಾವನೆ ಬೇಕು. ಎಲ್ಲರಲ್ಲಿಯೂ ಸಹಕಾರ ಮನೋಭಾವನೆಯಿಂದ ಕಾರ್ಯಾಗಾರ ಯಶಸ್ವಿ ಆಗ್ತದ ಅಂತ ಅರ್ಥ. ಇಲ್ಲೇ ಆಮೇಲೆ ರಚನಾತ್ಮಕವಾದ ಚಟುವಟಿಕೆಗಳಿರ್ತಾವ. ವೃತ್ತಿಪರ ಬೆಳವಣಿಗೆಯ ಅವಕಾಶವನ್ನು ಕಾರ್ಯಾಗಾರಗಳು ಕಲ್ಪಿಸಿಕೊಡ್ತಾವ. ಕಾರ್ಯಾಗಾರವು ಒಟ್ಟಾಗಿ ಒಂದೆಡೆ ಸೇರಿ ಕಾರ್ಯ ಮಾಡುವ, ಒಂದೇ ಕಡೆಗೆ ಸೇರಿ ಎಲ್ಲರೂ ಕಾರ್ಯ ಮಾಡುವಂತಹ ಹಾಗೂ ವಿವಿಧ ಅನುಭವಗಳನ್ನು, ವಿಷಯಗಳನ್ನು, ವಿಚಾರಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ಇದು ಎಲ್ಲರಿಗೂ ಅವಕಾಶವನ್ನು ಕೊಡ್ತದೆ. ಆದ್ದರಿಂದ ಎಲ್ಲ ಶಿಕ್ಷಕರು ಕಾರ್ಯಾಗಾರಗಳಲ್ಲಿ ಭಾಗವಹಿಸುವುದು ಅತಿ ಅವಶ್ಯಕ ಅಂತ ಅರ್ಥ. ಇನ್ನಿದ್ರ ಪ್ರಯೋಜನಗಳೇನು? ಕಾರ್ಯಾಗಾರದ ಪ್ರಯೋಜನಗಳನ್ನು ಒಂದೊಂದಾಗಿ ನೋಡೋಣ. ಕಾರ್ಯಾಗಾರವು ಶಿಕ್ಷಕರಲ್ಲಿ ಪರಸ್ಪರ ವಿಷಯ ವಿನಿಮಯ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಬೆಳೆಸ್ತದೆ. ಎರಡನೇದು, ಬೋಧನಾ ವಿಷಯಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಜ್ಞಾನವನ್ನು ಇಲ್ಲಿ ಶಿಕ್ಷಕರು ಪಡೆಯಬಹುದಾಗಿದೆ. ಒಂದೆಡೆ ಸೇರಿ ಕಾರ್ಯವನ್ನು ಮಾಡುವ ಮನೋಭಾವನೆಯನ್ನು ಶಿಕ್ಷಕರು ಬೆಳೆಸಿಕೊಳ್ಳುತ್ತಾರೆ. ಸಕ್ರಿಯ ಭಾಗವಹಿಸುವಿಕೆ ಕಡ್ಡಾಯವಾಗಿರುವುದರಿಂದ ಶಿಕ್ಷಕನಲ್ಲಿರುವಂಥ ಸಂಕುಚಿತ ಭಾವನೆ ದೂರವಾಗಿ ಅವನಲ್ಲಿ ಧೈರ್ಯ ತುಂಬುತ್ತದೆ ಅಥವಾ ಧೈರ್ಯ ಬರುತ್ತದೆ. ಇಲ್ಲಿ ಚಟುವಟಿಕೆಯು ಪ್ರಧಾನವಾಗಿರುವುದರಿಂದ ಶಿಕ್ಷಕನಲ್ಲಿ ಉತ್ಸಾಹದಾಯಕವಾದ ಭಾವನೆ ಮೂಡುತ್ತದೆ. ಶಿಕ್ಷಕನು ಸದಾ ಕ್ರಿಯಾಶೀಲ ಮತ್ತು ಚಟುವಟಿಕೆಯಿಂದ ಇರುತ್ತಾನೆ. ಕಾರ್ಯಾಗಾರದಿಂದ ಯಾವುದೇ ವಿಷಯದ ಶಿಕ್ಷಕನಿಗೆ ಬೋಧನಾ ಸಾಮರ್ಥ್ಯಗಳು ಹೆಚ್ಚಾಗುತ್ತದೆ. ಆ ಎಲ್ಲ ಸಾಮರ್ಥ್ಯಗಳ ಮುಖಾಂತರ ಶಿಕ್ಷಕರು ತಮ್ಮ ವಿಷಯದಲ್ಲಿ ಆ ಹೆಚ್ಚಿನ ಜ್ಞಾನವನ್ನು, ಆಳವಾದ ಜ್ಞಾನವನ್ನು ಪಡೆದುಕೊಂಡು ಸಮರ್ಥವಾಗಿ ಪರಿಣಾಮಕಾರಿ ಮಕ್ಕಳ ಮನಸ್ಸಿಗೆ ನಾಟುವಂತೆ ಇಲ್ಲಿ ವಿಷಯವನ್ನು ಮಕ್ಕಳಿಗೆ ತಿಳಿಸಬಹುದು ಅಥವಾ ಬೋಧಿಸಬಹುದು ಅಂತ ಅರ್ಥ. ಇಲ್ಲಿ ಇನ್ನು ಗುಂಪು ಚರ್ಚೆ ಅಂತ ಕರಿತೀವಿ. ಪ್ಯಾನಲ್ ಡಿಸ್ಕಷನ್ ಗುಂಪು ಚರ್ಚೆ ಅಂತ ಹೇಳ್ತೀವಿ. ಗುಂಪು ನಿಯಂತ್ರಿತ ಕಲಿಕೆಗೆ ಮತ್ತೊಂದು ಉದಾಹರಣೆ. ಗುಂಪು ನಿಯಂತ್ರಿತ ಕಲಿಕೆಗೆ ಮತ್ತೊಂದು ಉದಾಹರಣೆ. ಇದಕ್ಕೆ ನಾವು ಅತಿ ಚಿಕ್ಕ ಗುಂಪಿನ ಚರ್ಚೆ ಅಂತ ಹೇಳ್ತೀವಿ. ಇದರಲ್ಲಿ 2 ಅಥವಾ 3 ಜನ ಇರಬಹುದು ಅಂತ ಅರ್ಥ. ಇಲ್ಲೇ ಉದಾಹರಣೆಗೆ ಇಲ್ಲಿ PUC ಅಥವಾ BSc ಅಥವಾ B.Ed ಪ್ರಾಕ್ಟಿಕಲ್ ಎಕ್ಸಾಮು ನಡೀತಿರ್ತವೆ. ಅದರಲ್ಲಿ ಏನಪ್ಪ ಅಂದ್ರೆ ಒಬ್ಬರು ಇಂಟರ್ನಲ್ಲು, ಇನ್ನೊಬ್ರು ಎಕ್ಸ್ಟರ್ನಲ್ಲು ಅಂತ ಎಕ್ಸಾಮ್ ಇರ್ತಾರೆ. ಅವರಿಬ್ಬರಿಗೂ ಸೇರಿ ನಾವೊಂದು ಗುಂಪು ಅಂತ ಕರಿತೀವಿ. ಅವನು ಅಂಕಗಳನ್ನು ಕೊಡ್ತಾನೆ, ಅವನು ಅಂಕಗಳನ್ನು ಕೊಡ್ತಾನೆ. 2 ಅಂಕಗಳನ್ನು ನೋಡಿ ನಾವು ಸರಾಸರಿ ಅಂಕಗಳನ್ನು ಕೊಡ್ತೀವಲ್ಲ, ಅದಕ್ಕೇನಪ್ಪ ಅಂದ್ರೆ ಅದಕ್ಕೆ ಗುಂಪು ಅಂತ ಕರಿತೀವಿ. ಇದಕ್ಕೆ ಪ್ಯಾನಲ್ ಅಂತ ಹೇಳ್ತೀವಿ. ಪ್ಯಾನಲ್ ಅಂದರೆ ಇಬ್ಬರನ್ನ ಸೇರಿ ಒಂದು ಪ್ಯಾನಲ್ ಅಂತ, ಇಬ್ಬರು ಪರೀಕ್ಷಕರು ಇರ್ತಾರೆ, ಅವರಿಬ್ಬರನ್ನು ಸೇರಿ ಒಂದು ಪ್ಯಾನಲ್ ಅಂತ ಕರಿತೀವಿ. ಅದಕ್ಕೆ ಅತಿ ಚಿಕ್ಕ ಗುಂಪಿನ ಚರ್ಚೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಯಾವುದಾದ್ರೂ ಸಮಸ್ಯೆಗಳು ಅಥವಾ ವಿಷಯಗಳು ಬಹಳಷ್ಟು ಸಂಕೀರ್ಣ ಆಗಿದ್ದಾಗ ವಿವಾದಾತ್ಮಕ ಸ್ವರೂಪವನ್ನು ಪಡೆದುಕೊಂಡು ಅಂತಂದ್ರೆ ಆವಾಗ ಪ್ಯಾನಲ್ ಚರ್ಚೆಗಳು ಅತಿ ಹೆಚ್ಚಿನ ಪ್ರಯೋಜನಕ್ಕೆ ಬರ್ತಾವೆ. ಪ್ಯಾನಲ್ ಚರ್ಚೆಯನ್ನು ಉಪಯೋಗ ಮಾಡಿಕೊಂಡು ನಾವು ಸಮಸ್ಯೆಗೆ ಅಥವಾ ವಿಷಯಕ್ಕೆ ನಾವು ಪರಿಹಾರವನ್ನು ಸೂಚಿಸಲಿಕ್ಕೆ ಸಾಧ್ಯ ಆಗ್ತದ ಅಂತ ಅರ್ಥ. ಇಲ್ಲಿ ಇನ್ನು ಗುಂಪು ಚರ್ಚೆಗಳ ಅರ್ಥ ಏನು? ವ್ಯವಸ್ಥಿತ ಗುಂಪಿನ ರೂಪದಲ್ಲಿ ವೈವಿಧ್ಯಮಯ ಹಾಗೂ ಪ್ರಚಲಿತ ಸಮಸ್ಯೆಗಳಿಗೆ ಹೊಸ ದೃಷ್ಟಿಕೋನವನ್ನು ನೀಡಿ ವಿಶ್ಲೇಷಣೆ ಮಾಡುವಂತಹ ವಿಧಾನಕ್ಕೆ ನಾವು ಪ್ಯಾನಲ್ ಚರ್ಚೆ ಅಂತ ಕರಿತೀವಿ. ಚಿಕ್ಕ ಗುಂಪಿನ ಚರ್ಚೆ ಅಂತ ಹೇಳ್ತೀವಿ. ಎರಡನೇದು, ಚಿಕ್ಕ ಗುಂಪಿನ ಚರ್ಚೆಗಳನ್ನೇ ಪ್ಯಾನಲ್ ಚರ್ಚೆಗಳೆಂದು ಕರೆಯತಕ್ಕದ್ದು. ಇಲ್ಲಿ ಸಂಕೀರ್ಣಮಯ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಕ್ಷ್ಮವಾಗಿ ಅತಿ ವೇಗವಾಗಿ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವೇ ಇಲ್ಲಿ ಮಾಡಲಾಗ್ತದೆ ಈ ಗುಂಪು ಚರ್ಚೆಗಳ ಮುಖಾಂತರ ಅಥವಾ ಚಿಕ್ಕ ಗುಂಪಿನ ಚರ್ಚೆಯ ಮುಖಾಂತರ ಅಥವಾ ಪ್ಯಾನಲ್ ಚರ್ಚೆಯ ಮುಖಾಂತರ. ಇನ್ನು ಗುಂಪು ಚರ್ಚೆಯ ಉದ್ದೇಶಗಳೇನು? ಗುಂಪು ಚರ್ಚೆಯ ಉದ್ದೇಶಗಳನ್ನು ಈ ಕೆಳಗಿನಂತೆ ನಾವು ನೋಡೋಣ. ಒಂದನೇದು, ಪ್ರಸಕ್ತ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಕ್ಕಾಗಿ ಅವುಗಳನ್ನು ಹೊಸ ದೃಷ್ಟಿಕೋನಗಳಿಂದ ವಿಶ್ಲೇಷಣೆ ಮಾಡೋದು ಒಂದನೇದು. ಎರಡನೇದು ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕ ಚಿಂತನೆಯ ಸಾಮರ್ಥ್ಯವನ್ನು ಬೆಳೆಸೋದು. ಇನ್ನು ಮೂರನೇದು, ವಿದ್ಯಾರ್ಥಿಗಳಲ್ಲಿ ಪರಿಹಾರ ಅಂದರೆ ಸಮಸ್ಯಾ ಪರಿಹಾರ
ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸೋದು. ಆಮೇಲೆ ವಿಚಾರ ಬೇರೆಯವರ ವಿಚಾರಗಳನ್ನು ಗೌರವಿಸುವಂಥ ಗುಣವನ್ನು ಇದು ಬೆಳೆಸ್ತದೆ. ಆಮೇಲೆ ವಿದ್ಯಾರ್ಥಿಗಳನ್ನು ವಿಷಯ ವಿಶ್ಲೇಷಣಾಕಾರರನ್ನಾಗಿ ಮಾಡ್ತದೆ. ವಿದ್ಯಾರ್ಥಿಗಳಲ್ಲಿ ಪ್ರಜಾಸತ್ತಾತ್ಮಕ ಗುಣಗಳನ್ನು ಈ ಚರ್ಚೆ ಬೆಳೆಸ್ತದ ಅಂತ ಅರ್ಥ ಇಲ್ಲಿ. ಇನ್ನು ಗುಂಪು ಚರ್ಚೆಯ ಸಂಘಟನೆ ಯಾವ ರೀತಿ ಮಾಡ್ತಾರೆ ನೋಡೋಣ. ಗುಂಪು ಚರ್ಚೆಗಳ ಸಂಘಟನೆ, ಇಲ್ಲಿ ಗುಂಪು ಚರ್ಚೆಗೆ ಬೇಕಾಗುವಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ನಾವು ಸಂಘಟನೆ ಅಂತ ಕರಿತೀವಿ. ಈ ಸಂಘಟನೆಯೊಳಗೆ ಈ ಕೆಳಗಿನ ಸಂಗತಿಗಳು ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಇಲ್ಲಿ ವಿದ್ಯಾರ್ಥಿಗಳನ್ನು ಅವರವರ ವಿಷಯಕ್ಕೆ ಅಥವಾ ಪಾಂಡಿತ್ಯಕ್ಕೆ ತಕ್ಕಂತೆ ಗುಂಪಿನ ಸದಸ್ಯರನ್ನಾಗಿ ಮಾಡಬೇಕು. ಈ ಹಂತದಲ್ಲಿ ಕಲೆ ಹಾಕುವಂತಹ ಪ್ರಶ್ನೆಗಳನ್ನು ಗುಂಪಿನ ಎಲ್ಲ ಸದಸ್ಯರಿಗೆ ನೀಡಬೇಕಾಗ್ತದೆ. ಆಮೇಲೆ ಮುಂದೆ ಬರುವಂಥದ್ದು ನಂತರದಲ್ಲಿ ವಿಷಯದ ಮುಖ್ಯಾಂಶಕ್ಕೆ ತಕ್ಕಂತೆ ಗುಂಪಿನ ಸದಸ್ಯರಿಂದ ಪ್ರಶ್ನೆಗಳನ್ನು ಕಲೆ ಹಾಕಬೇಕು. ಅದರ ಜೊತೆಗೆ ಕಲೆ ಹಾಕಿದ ಪ್ರಶ್ನೆಗಳನ್ನು ಸರಿಯಾಗಿ ಜೋಡಿಸಿಕೊಳ್ಳಬೇಕು. ಈ ಹಂತದಲ್ಲಿ ಕಲೆ ಹಾಕಿದ ಪ್ರಶ್ನೆಗಳನ್ನು ಗುಂಪಿನಲ್ಲಿರುವಂಥ ಎಲ್ಲ ಸದಸ್ಯರಿಗೆ ಅವನ್ನು ಕೊಡಬೇಕು. ಈ ಹಂತದಲ್ಲಿ ಚರ್ಚೆಯ ಆರಂಭಕಾರನು ಚರ್ಚೆಯ ಪ್ರತಿಯೊಂದು ಉದ್ದೇಶವನ್ನು ಮತ್ತು ಚರ್ಚಾ ವ್ಯಾಪ್ತಿಯನ್ನು ಅಲ್ಲಿ ಸದಸ್ಯರಿಗೆ ಸ್ಪಷ್ಟಪಡಿಸಬೇಕು. ಇಲ್ಲಿ ಗುಂಪಿನಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯನು ತಮ್ಮ ಮುಂದೆ ಬಂದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾನ, ಅಲ್ಲದೆ ಆ ಪ್ರಶ್ನೆಗಳಿಗೆ ಇತರರ ಅಭಿಪ್ರಾಯಗಳನ್ನು ಕೂಡ ಅವ ಪಡಿತಾನ ಅಂತ ಅರ್ಥ ಇದೆ. ಈ ಹಂತದಲ್ಲಿ ಚರ್ಚೆಯ ಸಂಧಾನಕಾರನು ಸದಸ್ಯರು ನೀಡಿದಂತಹ ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹಿಸುತ್ತಾ ವಿಶ್ಲೇಷಣೆ ಮಾಡುತ್ತಾ ಸದಸ್ಯರ ಮಧ್ಯೆ ಅಂತರ್ಕ್ರಿಯೆ ಸ್ಥಾಪಿಸ್ತಾನೆ. ಈ ರೀತಿಯಾಗಿ ಚರ್ಚೆಯು ಮುಂದುವರೆದು ಕೊನೆಯಲ್ಲಿ ಈ ಸಂಧಾನಕಾರನು ಚರ್ಚೆಯ ಎಲ್ಲ ಮುಖ್ಯಾಂಶಗಳನ್ನು ಸಾರಾಂಶೀಕರಣಗೊಳಿಸಿ ಅವುಗಳನ್ನು ಪ್ರಕಟಣೆ ಮಾಡಿ ಎಲ್ಲರಿಗೂ ತಿಳಿಯಪಡಿಸಿ ಕೊನೆಗೆ ಏನಪ್ಪ ಅಂದ್ರೆ ಸಮಸ್ಯೆಯನ್ನು ಅಥವಾ ಚರ್ಚೆಯನ್ನು ಮುಕ್ತಾಯ ಮಾಡ್ತಾನ ಅಂತ ಅರ್ಥ ಇಲ್ಲಿ. ಇಲ್ಲಿ ಗುಂಪು ಚರ್ಚೆಯ ವಿಧಗಳು ನೋಡೋಣ. ವಿಧಗಳು ಎಷ್ಟು ಅಂತ ಕೇಳಿದ್ರೆ ಮುಖ್ಯವಾಗಿ ಗುಂಪು ಚರ್ಚೆಯಲ್ಲಿ 2 ವಿಧಗಳನ್ನು ನಾವು ನೋಡ್ಬೋದು. ಒಂದು ಸಾರ್ವಜನಿಕ ಗುಂಪು ಚರ್ಚೆ, ಇನ್ನೊಂದು ಶೈಕ್ಷಣಿಕ ಗುಂಪು ಚರ್ಚೆ ಅಂತ ಕರಿತೀವಿ. ಹಂಗಾರೆ ಸಾರ್ವಜನಿಕ ಗುಂಪು ಚರ್ಚೆ ಅಂದರೆ ಏನು? ಇದು ಸಾಮಾನ್ಯ ವ್ಯಕ್ತಿಗಳನ್ನು ಅಥವಾ ಜನಸಾಮಾನ್ಯರನ್ನು ಮನರಂಜನೆಗೊಳಿಸುವುದರ ಜೊತೆಗೆ ಪ್ರಚಲಿತ ಸಮಸ್ಯೆಗಳ ಕುರಿತಾದ ನೈಜ ಮಾಹಿತಿಯನ್ನು ಒದಗಿಸುವಂಥ ಚರ್ಚೆಗಳಿಗೆ ನಾವು ಸಾಮಾಜಿಕ ಗುಂಪು ಚರ್ಚೆ ಅಂತ ಕರಿತೀವಿ. ಸಾಮಾಜಿಕ ಗುಂಪು ಚರ್ಚೆ ಅವರಿಗೆ ಮನರಂಜನೆ ನೀಡಬೇಕು ಅಥವಾ ಪ್ರಚಲಿತವಾಗಿರುವ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನು ಕೂಡ ಇಲ್ಲಿ ಸೂಚಿಸಬೇಕು. ಅಂಥವಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಮುಖ್ಯವಾಗಿ ಸಾರ್ವಜನಿಕ ಗುಂಪು ಚರ್ಚೆ ಅಂತ ಕರಿತೀವಿ. ಇದರ ಉದ್ದೇಶಗಳು ಏನು? ಇಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ನೈಜ ಮಾಹಿತಿಯನ್ನು ಒದಗಿಸಿಕೊಡೋದು ಅಥವಾ ಜನಸಾಮಾನ್ಯರಿಗೆ ನೈಜ ಮಾಹಿತಿಯನ್ನು ಒದಗಿಸಿಕೊಡೋದು. ಎರಡನೇದು ಜನಸಾಮಾನ್ಯರಿಗೆ ಮನೋರಂಜನೆಯನ್ನು ಒದಗಿಸಿಕೊಡ್ತದೆ. ಪ್ರಚಲಿತ ಸಾಮಾನ್ಯ ಸಮಸ್ಯೆಗಳ ಮೇಲೆ ಇದು ಬೆಳಕು ಚೆಲ್ತದ. ಸಾಮಾಜಿಕ ಮೌಲ್ಯಗಳನ್ನು ಇದು ನಿರ್ಧಾರ ಮಾಡ್ತದೆ. ಸಮಸ್ಯೆ ಮತ್ತು ಪರಿಹಾರಗಳ ಸಾಧ್ಯತೆಗಳನ್ನು ಇದು ಸ್ಪಷ್ಟಪಡಿಸ್ತದೆ. ಈ ರೀತಿಯಾಗಿ ನಾವು ಉದ್ದೇಶಗಳನ್ನು ನೋಡಬಹುದು. ಇನ್ನು ಎರಡನೇದಾಗಿ ಏನಪ್ಪ ಅಂದ್ರೆ ಶೈಕ್ಷಣಿಕ ಗುಂಪು ಚರ್ಚೆ ಅಂದರೆ ಏನು ನೋಡೋಣ. ಎರಡನೆಯ ಒಂದು ವಿಧ ಶೈಕ್ಷಣಿಕ ಗುಂಪು ಚರ್ಚೆ. ಇಲ್ಲಿ ವಿದ್ಯಾರ್ಥಿಗಳನ್ನು ಮನೋರಂಜನೆಗೊಳಿಸುವುದರ ಜೊತೆಗೆ ಅಥವಾ ಇಲ್ಲಿ ಶಿಕ್ಷಣ ಆಸಕ್ತರನ್ನು ಮನೋರಂಜನೆಗೊಳಿಸುವುದರ ಜೊತೆಗೆ ಪ್ರಚಲಿತ ಸಮಸ್ಯೆಗಳ ಕುರಿತಾದ ನೈಜ ಮಾಹಿತಿಯನ್ನು ಒದಗಿಸುವಂಥ ಗುಂಪುಗಳಿಗೆ ಅಥವಾ ಚರ್ಚೆಗೆ ನಾವು ಶೈಕ್ಷಣಿಕ ಗುಂಪು ಚರ್ಚೆ ಅಂತ ಕರಿತೀವಿ. ಶೈಕ್ಷಣಿಕ ಗುಂಪು ಚರ್ಚೆ ಅಂತ ಕರಿತೀವಿ. ಹಾಗಾದ್ರೆ ಇದರ ಉದ್ದೇಶಗಳು ಏನು? ಇಲ್ಲೇ ವಿದ್ಯಾರ್ಥಿಗಳಿಗೆ ಮನೋರಂಜನೆಯನ್ನು ಒದಗಿಸಿಕೊಡ್ತದೆ. ಸಮಸ್ಯೆಗಳಿಗೆ ಪರಿಹಾರದ ಸಾಧ್ಯತೆಗಳನ್ನು ನಿಚ್ಚಳಗೊಳಿಸ್ತದೆ. ಶೈಕ್ಷಣಿಕ ಮೌಲ್ಯಗಳನ್ನು ಇದು ನಿರ್ಧಾರ ಮಾಡ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆಯ ಕುರಿತು ನೈಜ ಮಾಹಿತಿಯನ್ನು ಇದು ಒದಗಿಸಿಕೊಡ್ತದೆ. ವಿದ್ಯಾರ್ಥಿಗಳಲ್ಲಿ ಸಮಸ್ಯಾ ಪರಿಹಾರ ಸಾಮರ್ಥ್ಯವನ್ನು ಇದು ಬೆಳೆಸ್ತದೆ. ಇನ್ನು ಗುಂಪು ಚರ್ಚೆಯ ಕಾರ್ಯ ಸ್ವರೂಪ ಏನು? ಗುಂಪು ಚರ್ಚೆಯ ಕಾರ್ಯ ಮತ್ತು ಸ್ವರೂಪ ಯಾವ ರೀತಿಯಾಗಿರ್ತದೆ? ಗುಂಪು ಚರ್ಚೆಯು ಪ್ರಮುಖವಾಗಿ 4 ರೀತಿಯ ಕಾರ್ಯಕರ್ತರ ಅಸ್ತಿತ್ವವನ್ನು ಹೊಂದಿದೆ. ಅವರೆಲ್ಲರೂ ತಮ್ಮದೇ ಆದ ವಿಶಿಷ್ಟ ರೀತಿಯೊಳಗೆ ಕಾರ್ಯನಿರ್ವಹಿಸ್ತಾರೆ. ಅವ್ರು ಯಾರು ಅಂತ ಕೇಳಿದ್ರೆ, ಒಬ್ಬರು ಸೂಚನಾಕಾರ ಅಂತ ಕರಿತೀವಿ, ಎರಡನೇವರು ಸಂಧಾನಕಾರ, ಆಮೇಲೆ ಪರಿಣಿತರ ಗುಂಪು, ಆಮೇಲೆ ಪ್ರೇಕ್ಷಕರು. ಈ ರೀತಿಯಾಗಿ ನಾವು ಮುಖ್ಯವಾಗಿ 4 ಬಗೆಯ
ವ್ಯಕ್ತಿಗಳನ್ನು ಈ ಗುಂಪು ಚರ್ಚೆಯೊಳಗೆ ನೋಡ್ತೀವಿ ಅಂತ ಅರ್ಥ ಇಲ್ಲಿ. ಹಂಗಾರೆ ಸೂಚನಾಕಾರ ಅಂದರೆ ಯಾರು? ಗುಂಪು ಚರ್ಚೆಯ ಸಂಘಟನೆಯು ಒಂದು ಅಂಗದಂತಿರುವ ಸೂಚನಾಕಾರ. ಸೂಚನಾಕಾರ ಅಂದ್ರೆ ಗುಂಪು ಚರ್ಚೆಯೊಳಗೆ ಅತಿ ಮಹತ್ವದ ಪಾತ್ರವನ್ನು ವಹಿಸ್ತಾನ ಅಂತ ಅರ್ಥ. ಇಲ್ಲೇ ಗುಂಪು ಚರ್ಚೆಯು ಎಲ್ಲಿ ನಡಿಬೇಕು, ಯಾವಾಗ ನಡಿಬೇಕು, ಹೆಂಗೆ ನಡಿಬೇಕು ಎಂಬುದರ ಕುರಿತು ಮಹತ್ವದ ಸೂಚನೆಗಳನ್ನು ನೀಡುವಂತಹ ಹೊಣೆಗಾರಿಕೆಯನ್ನು ಹೊಂದಿರ್ತಾನ. ಅವನಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಇಲ್ಲಿ ಸೂಚನಾಕಾರ ಅಂತ ಕರಿತೀವಿ. ಇನ್ನು ಎರಡನೇದು ಸಂಧಾನಕಾರ ಅಂತ ಬರ್ತಾನ, ಅವಂಗ ಮಾಡ್ರೇಟರ್ ಅಂತ ಹೇಳ್ತೀವಿ. ಸೂಚನಾಕಾರ ಅಂದರೆ ಇನ್ಸ್ಟ್ರಕ್ಟರ್ ಅಂತ ಹೇಳ್ತೀವಿ. ಎರಡನೇದು ಸಂಧಾನಕಾರ ಅಂದ್ರೆ ಮಾಡ್ರೇಟರ್ ಅಂತ ಹೇಳ್ತೀವಿ. ಇಲ್ಲಿ ಹೆಸರೇ ಸೂಚನೆ ಮಾಡುವಂತೆ ಸಂಧಾನಕಾರ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತಹ ಸದಸ್ಯರುಗಳ ನಡುವೆ ಸರಿಯಾದ ಅಂತರ್ಕ್ರಿಯೆ ಸಾಗುವಂತೆ ಮಾಡುವಂತಹ ಹೊಣೆಗಾರಿಕೆಯನ್ನು ಇಲ್ಲಿ ಹೊಂದಿರ್ತಾನೆ. ಇಲ್ಲೇ ಚರ್ಚೆಯಲ್ಲಿ ಯಾವ ಸದಸ್ಯರು ಭಾಗವಹಿಸ್ತಾರ ಆ ಎಲ್ಲ ಸದಸ್ಯರ ನಡುವೆ ಸಂಧಾನವನ್ನು ಏರ್ಪಡಿಸುವ ಆತ ಅಥವಾ ಅಂತರ್ಕ್ರಿಯೆಯನ್ನು ಸಾಗುವಂತೆ ಮಾಡುವ ಹೊಣೆಗಾರಿಕೆ ಯಾರು ಹೊತ್ತುಕೊಂತಾರ ಅವರಿಗೆ ನಾವು ಸಂಧಾನಕಾರ ಅಂತ ಕರಿತೀವಿ. ಇನ್ನು ಮೂರನೇದ್ದು ಪರಿಣಿತರ ಗುಂಪು, ಪೆನಲಿಸ್ಟ್ಸ್ ಅಂತ ಹೇಳ್ತೀವಿ. ಗುಂಪು ಚರ್ಚೆಯ ಪ್ರಮುಖ ಮತ್ತು ಪ್ರಬುದ್ಧ ಅಂಗ ಇವರು ಸಂಧಾನಕಾರರ ಸಮ್ಮುಖದೊಳಗೆ ಸಂಧಾನಕಾರರ ಎದುರಿನಲ್ಲಿ ಚರ್ಚಿಸುತ್ತಾ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಇವರು ಮಾಡ್ತಾರೆ. ಇವರಿಗೆ ಪರಿಣಿತರ ಗುಂಪು ಅಂತ ಕರಿತೀವಿ. ವಿಷಯದಲ್ಲಿ ಇವರು ಪರಿಣಿತಿಯನ್ನು ಹೊಂದಿರ್ತಾರೆ. ಅವ್ರದೇ ಅಂತ ಒಂದು ಗುಂಪು ಇರ್ತದೆ, ಆ ಗುಂಪಿನಲ್ಲಿ ಚರ್ಚೆ ಮಾಡ್ತಾರೆ. ಹೌದು, ಆಮೇಲೆ ಚರ್ಚೆ ಮಾಡಿ ಆ ವಿಷಯಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಗುಂಪಿಗೆ ನಾವು ಪರಿಣಿತರ ಗುಂಪು ಅಂತ ಕರಿತೀವಿ. ಇನ್ನು ಪ್ರೇಕ್ಷಕರು ಅಂತ ಆಡಿಯನ್ಸ್, ಪ್ರೇಕ್ಷಕರು ಚರ್ಚೆ ನಡೆಯುವ ಬಗೆಯನ್ನು ವೀಕ್ಷಣೆ ಮಾಡೋರಿಗೆ ನಾವು ಪ್ರೇಕ್ಷಕರು ಅಂತ ಹೇಳ್ತೀವಿ. ಚರ್ಚೆಯ ಕೊನೆಯೊಳಗೆ ಇವರು ತಮ್ಮ ಗೊಂದಲಗಳು ಏನಾರೇ ಇದ್ದು ಅಂದ್ರೆ ಅವುಗಳ ನಿವಾರಣೆಗಾಗಿ ಇಲ್ಲಿ ಚರ್ಚೆಯ ನಂತರದಲ್ಲಿ ಪ್ರಶ್ನೆಗಳನ್ನು ಕೇಳಿ ಅವರು ತಮ್ಮಲ್ಲಿರುವಂಥ ಗೊಂದಲಗಳಿಗೆ ಅವರು ಉತ್ತರಗಳನ್ನು ಪಡಿತಾರ ಅಂತ ಅರ್ಥ. ಇಲ್ಲೇ ಅವರು ಏನಪ್ಪ ಅಂದ್ರೆ ಚರ್ಚೆ ಯಾವ ರೀತಿ ಸಾಗ್ತದ, ಚರ್ಚೆಯಲ್ಲಿ ಯಾವ್ಯಾವ ವಿಷಯಗಳು ಚರ್ಚೆ ಆಗ್ತವ, ಯಾವ್ಯಾವ ರೀತಿ ಚರ್ಚೆ ಆಗ್ತವ, ಹೊಸ ವಿಷಯಗಳು ಏನದಾವ, ಅದೇನು ಲೋಪದೋಷಗಳದಾವ ಅನ್ನುವಂಥದ್ದು ಎಲ್ಲವನ್ನು ಅವರು ವೀಕ್ಷಣೆ ಮಾಡುತ್ತಾ ಗಮನಿಸುತ್ತಾ ಅವರು ಕುಂತಿರ್ತಾರೆ. ಅವರಿದ್ರೇ ಚರ್ಚೆ ಸಮಂಜಸವಾಗಿ ಸರಿಯಾದ ರೀತಿಯೊಳಗೆ ಫಲಪ್ರದವಾಗಿ ಧನಾತ್ಮಕವಾಗಿ ಸಾಗ್ತದ ಅಂತ ಅರ್ಥ ಇಲ್ಲಿ. ಹೀಗೆ ಮೇಲಿನಂತೆ ಗುಂಪು ಚರ್ಚೆಯು ಸಾಗ್ತದ. ಈ ಚರ್ಚೆಯು ಮುಗಿದ ಮೇಲೆ ಸಂಧಾನಕಾರನು ಸಮಾರೋಪವನ್ನು ಮಾಡಿ ಅಲ್ಲಿರುವ ಪರಿಣಿತರ ಗುಂಪಿಗೆ ಮತ್ತು ಪ್ರೇಕ್ಷಕರಿಗೆ ಧನ್ಯವಾದಗಳನ್ನು ಹೇಳ್ತಾನೆ. ನಂತರದಲ್ಲಿ ಆ ಗುಂಪು ಚರ್ಚೆಯ ಕಾರ್ಯವಿಧಾನ ಮುಕ್ತಾಯ ಆಗ್ತದ ಅಂತ ಅರ್ಥ ಇಲ್ಲೇ. ಆಮೇಲೆ ಇನ್ನು ಗುಂಪು ಚರ್ಚೆಯ ಗುಣಲಕ್ಷಣಗಳು ಏನೇನು, ಗುಂಪು ಚರ್ಚೆಯ ಗುಣಲಕ್ಷಣಗಳು ಯಾವ ಬರ್ತಾವ ಅಂತ ಅರ್ಥ ಇಲ್ಲಿ. ಗುಂಪು ಚರ್ಚೆಯ ಅರ್ಥ, ಉದ್ದೇಶಗಳು ಹಾಗೂ ಕಾರ್ಯವಿಧಾನಗಳ ಆಧಾರದ ಮೇಲೆ ಗುಂಪು ಚರ್ಚೆಯ ಗುಣಲಕ್ಷಣಗಳನ್ನು ಈ ಕೆಳಗಿನಂತೆ ನಾವು ಪಟ್ಟಿ ಮಾಡಬಹುದು ಅಥವಾ ನೋಡ್ಬೋದು ಅಂತ ಅರ್ಥ ಇಲ್ಲಿ. ಇಲ್ಲೇ ಇದು ಮಕ್ಕಳ ವಿಮರ್ಶಾತ್ಮಕ ಚಿಂತನೆಯನ್ನು ಇದು ಬೆಳೆಸ್ತದ ಅಂತ ಅರ್ಥ ಇಲ್ಲಿ. ಆಮೇಲೆ ಬರುವಂಥದ್ದು ಇದು ಗುಂಪಿನ ಮಹತ್ವವನ್ನು ವಿವರಿಸ್ತದ. ಇದು ಸೂಚನಾಕಾರ, ಸಂಧಾನಕಾರ, ಪರಿಣಿತರ ಗುಂಪು ಮತ್ತು ಪ್ರೇಕ್ಷಕರ ವರ್ಗವನ್ನು ಒಳಗೊಂಡಿರುತ್ತದೆ. ಇದು ಬಹುತೇಕವಾಗಿ ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಕಂಡು ಬರ್ತದೆ. ಇದು ಸಮಸ್ಯೆಗೆ ಸ್ವರೂಪವನ್ನು ಸ್ಪಷ್ಟಪಡಿಸ್ತದೆ. ಇದು ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಕಂಡುಕೋಬೇಕು ಅನ್ನೋದನ್ನು ಸ್ಪಷ್ಟಪಡಿಸುತ್ತದೆ. ಇದು ಸಾಮಾಜಿಕ ಕಲಿಕೆಗೆ ಪ್ರೇರಣೆಯನ್ನು ನೀಡುತ್ತದೆ. ಇದು ಪ್ರೇಕ್ಷಕ ವರ್ಗವನ್ನು ಮನರಂಜನೆಯಲ್ಲಿ, ಕುತೂಹಲದಲ್ಲಿ ತೇಲಿಸ್ತದೆ. ಇದು ಗರಿಷ್ಠ ಮಟ್ಟದಲ್ಲಿ ಜ್ಞಾನಾತ್ಮಕ ಉದ್ದೇಶಗಳನ್ನು ಸಾಧಿಸುವಂತಹ ಸ್ವಭಾವವನ್ನು ಇದು ಹೊಂದಿರ್ತದೆ. ಇದು ಭಾವನಾತ್ಮಕತೆಯ ಮೇಲೆಯೂ ಸಹ ನಿಂತಿದೆ. ಗುಂಪಿನಲ್ಲಿ ವ್ಯಕ್ತಿ ಹೇಗಿರಬೇಕೆಂಬ ತಿಳುವಳಿಕೆಯನ್ನು ಇದು ಮೂಡಿಸ್ತದೆ. ಇದಕ್ಕೆ ಸಾಕಷ್ಟು ಭೌತಿಕ ಮತ್ತು ಬೌದ್ಧಿಕ ಸಂಪನ್ಮೂಲಗಳ ಅವಶ್ಯಕತೆ ಇರ್ತದೆ. ಈ ರೀತಿಯಾಗಿ ಗುಂಪು ಚರ್ಚೆಯು ಅನೇಕ ಗುಣಲಕ್ಷಣಗಳನ್ನು ಹೊಂದಿರ್ತದೆ ಅಂತ ಅರ್ಥ ಇಲ್ಲಿ. ಇನ್ನು ಗುಂಪು ಚರ್ಚೆಯಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನು ನಾವು ಚರ್ಚಿಸಬಹುದು, ಯಾವ್ಯಾವ ಸಮಸ್ಯೆಗಳನ್ನು ಚರ್ಚಿಸಬಹುದು ಅಥವಾ ಯಾವ ರೀತಿಯ ಸಮಸ್ಯೆಗಳು ಇರಬೇಕು ಚರ್ಚೆ ಮಾಡಲಿಕ್ಕೆ ಗುಂಪು ಚರ್ಚೆಯಲ್ಲಿ ಅಂತ ಅರ್ಥ ಇಲ್ಲಿ. ಶಿಕ್ಷಣವು ಒಂದು ಸಾಮಾಜಿಕ ಪರಿವರ್ತನೆ ಅಸ್ತ್ರ, ಇದನ್ನು ನಾವು ಚರ್ಚೆ ಮಾಡಬಹುದು. ಪರಿಸರ ಶಿಕ್ಷಣ ಪರಿಸರ ಶಿಕ್ಷಣ ಪ್ರಬುದ್ಧ ವಿಶ್ವ ನಿರ್ಮಾಣದ ಮುನ್ನೋಡಿ ಅನ್ನೋದನ್ನು ನಾವು ಚರ್ಚೆ ಮಾಡ್ಬೋದು. ಜನಸಂಖ್ಯಾ ಸಮಸ್ಯೆಯು ಎಲ್ಲ ಸಮಸ್ಯೆಗಳ ತಾಯಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ದೇಶಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟು ಪ್ರಸ್ತುತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ದೇಶದ ಪ್ರಗತಿ ಮತ್ತು ಗುಣಾತ್ಮಕ ಶಿಕ್ಷಣ ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಹಲವಾರು ರೋಗಗಳ ತಾಣ ಈ ಪರಿಸರ ಮಾಲಿನ್ಯ, ಇದ್ರ ಬಗ್ಗೆ ಮಾಡ್ಬೋದು. ಏಡ್ಸದ
ಮೂಲಕ ಜನರ ಅಜ್ಞಾನ. ಈ ಏಡ್ಸ್ ರೋಗದ ಮೂಲ ಯಾವುದಂದ್ರೆ ಜನರ ಅಜ್ಞಾನ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡಬಹುದು ಅಂತ ಅರ್ಥ. ಇಲ್ಲೇ ಇನ್ನು ಗುಂಪು ಚರ್ಚೆಯ ದೋಷಗಳೇನಿರಬಹುದು ಇಲ್ಲೇ ಒಂದೊಂದಾಗಿ ನೋಡೋಣ. ಇದು ಬಹುತೇಕವಾಗಿ ಬುದ್ಧಿಜೀವಿಗಳಿಗೆ ಚರ್ಚೆ ಮಹತ್ವದ ಸ್ಥಾನವನ್ನು ನೀಡ್ತದೆ. ಉಳಿದ ವ್ಯಕ್ತಿಗಳಿಗೆ ಚರ್ಚೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಆಗೋದಿಲ್ಲ. ಮಂದಗತಿಯ ಕಲಿಕೆಯ ವಿದ್ಯಾರ್ಥಿಗಳಿಗೆ ಚರ್ಚೆಯಲ್ಲಿ ಪಾಲ್ಗೊಳ್ಳುವಿಕೆಗೆ ಮುಕ್ತವಾಗಿ ಅಂದರೆ ಬಹಳಷ್ಟು ಅವಕಾಶ ಇರೋದಿಲ್ಲ. ಅವಕಾಶ ಮಾಡಿಕೊಟ್ಟರು ಅವರು ಅವಕಾಶದ ಸದುಪಯೋಗ ಪಡಿಸಿಕೊಳ್ಳಂಗಿಲ್ಲ. ಅವರು ಚರ್ಚೆ ಮಾಡಲಿಕ್ಕೆ ಹಿಂಜರಿತಾರ ಅಂತ ಅರ್ಥ. ಇದು ಕೆಲವೊಂದು ಸಾರಿ ಚರ್ಚೆಯು ತನ್ನ ಸಿದ್ಧಾಂತವನ್ನು ಅಥವಾ ಚೌಕಟ್ಟವನ್ನು ಮೀರಿ ಹೋಗುವಂಥ ಸಾಧ್ಯತೆಗಳು ಅಲ್ಲಗಳೆಯುವಂತಿಲ್ಲ. ಕೆಲವೊಂದು ಸಾರಿ ವಿಷಯವು ವಿಷಯಾಂತರವಾಗಿ ಚರ್ಚೆ ಆಗ್ತದ ಅಂತ ಅರ್ಥ. ಇಲ್ಲೇ ಇದು ಶಾಲಾ ಹಂತಕ್ಕೆ ಯೋಗ್ಯವಾಗಿರುವಂಥದ್ದು ಅಲ್ಲ ಅಂತ ಅರ್ಥ. ಇದು ಮೇಲ್ವರ್ಗದ ತರಗತಿಗಳಿಗೆ ಇದು ಪ್ರಸ್ತುತ ಅಂತ ಅರ್ಥ. ಇದು ಕೆಳವರ್ಗದ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಂತಗಳಿಗೆ ಚರ್ಚೆಯು ಸೂಕ್ತ ಆಗಿರುವುದಿಲ್ಲ ಅಂತ ಅರ್ಥ. ಇದು ವೇಳೆಯ ಕಡೆಗೆ ಗಮನ ಕೊಡೋದಿಲ್ಲ. ಆದ್ದರಿಂದ ವೇಳೆಯ ವ್ಯಯ ಆಗ್ತದ ಅಂತ ಅರ್ಥ. ಇಲ್ಲೇ ಸುದೀರ್ಘ ಚರ್ಚೆ ಉಂಟಾದ್ರೆ ಪ್ರೇಕ್ಷಕರಿಗೆ ಬೇಸರ ಉಂಟಾಗ್ತದೆ. ಚರ್ಚೆ ಯಾವಾಗಲೂ ಇದು ಕಡಿಮೆ ಸಮಯವನ್ನು ತೆಗೆದುಕೊಳ್ಳಬೇಕು ಅಂತ ಅರ್ಥ. ಇಲ್ಲೇ ಚರ್ಚೆಯು ವಿಷಯ ಸರಳವಾಗಿರಬೇಕು ಅಂತ ಅರ್ಥ. ಇಲ್ಲೇ ಅದರಿಂದ ಕೆಲವೊಂದು ಸಾರಿ ಚರ್ಚೆ ವಿಕೋಪಕ್ಕೆ ಹೋಗಿ ಇಲ್ಲೇನಪ್ಪ ಅಂದ್ರೆ ಗದ್ದಲಗಳು ಅಥವಾ ಗಲಾಟೆಗಳು ಆಗುವಂಥ ಸಂದರ್ಭ ಕೂಡ ಇರ್ತಾವೆ. ಅದರಿಂದ ಈ ರೀತಿಯಾಗಿ ನಾವು ಚರ್ಚೆಯ ದೋಷಗಳನ್ನು ಕೂಡ ನೋಡ್ಬೋದು. ಈ ರೀತಿಯಾಗಿ ಇದು APSS 1 ಇದು 2ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಮುಂದಿನ ವಿಷಯನ ಆಮೇಲೆ ನೋಡೋಣ.